मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जयं जयतु शासनं जयं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके सर्वसाहुनं। नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕಲಿಕಾಲ ಸರ್ವಜ್ಞ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದಿಸಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ಪಂಡಿತ್ ರಾಜಮಲ್ಜಿ ಪಾಂಡೆಯವರ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೇ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯಪಾಪ ಅಧಿಕಾರದ 2ನೇ ಕಲಶವೇರಿ. ಏಕೋ ತ್ಯಜತಿ ಮಲಿನಾಂ ಬ್ರಾಹ್ಮಣತ್ವಾಭಿಮಾನಾತ್ ಅನ್ಯಶೂದ್ರ ಸ್ವಯಮಹಮಿತಿ ಸ್ನಾತಿ ನಿತ್ಯಂ ತಯೈವ ದ್ವಾಪರವೇತೌ ಯುಗಪದುದರಾಂ ನಿರ್ಗತೌ ಶೂದ್ರಿಕಾಯಃ ಶೂದ್ರೌ ಸಾಕ್ಷಾದಪಿ ಚ ಚರತೋ ಜಾತಿಭೇದ ಭ್ರಮೇಣ. ದ್ವೌ ಅಪಿ ಏತೌ ಸಾಕ್ಷಾತ್ ಶೂದ್ರೌ ವಿದ್ಯಮಾನವಿರುವ 2 ನಿಸ್ಸಂದೇಹ ರೂಪವಾಗಿ ಚಾಂಡಾಲವಿವೆ. ಹೀಗೆ ಆಗುವುದರಿಂದ ಶೂದ್ರಿಕಾಯ ಉದರಾತ್ ಯುಗಪತ್ ನಿರ್ಗತವು. ಆ ಕಾರಣದಿಂದ ಶೂದ್ರಳ ಗರ್ಭದಿಂದ ಜೊತೆಯಾಗಿ ಒಂದೇ ಸಲ ಜನ್ಮಿಸಿವೆ. ಭಾವಾರ್ಥವು ಈ ಪ್ರಕಾರವಿದೆ. ಓರ್ವ ಶೂದ್ರಳು ಯುಗಲ ಎಂದರೆ ಅವಳಿ ಪುತ್ರರಿಗೆ ಒಂದೇ ಸಲ ಜನ್ಮ ಕೊಡುತ್ತಾಳೆ. ಕರ್ಮಯೋಗದಿಂದ ಓರ್ವ ಪುತ್ರನು ಬ್ರಾಹ್ಮಣನಿಂದ ಪೋಷಿಸಲ್ಪಡುತ್ತಾನೆ. ಅವನಂತೂ ಬ್ರಾಹ್ಮಣನ ಕ್ರಿಯೆ ಮಾಡತೊಡಗುತ್ತಾನೆ. ಇನ್ನೊಬ್ಬ ಪುತ್ರನು ಶೂದ್ರಳಿಂದ ಪೋಷಿಸಲ್ಪಡುತ್ತಾನೆ. ಅವನಂತೂ ಶೂದ್ರನ ಕ್ರಿಯೆ ಮಾಡತೊಡಗುತ್ತಾನೆ. ಈಗ ಅವರಿಬ್ಬರ ವಂಶದ ಉತ್ಪತ್ತಿಯ ವಿಚಾರ ಮಾಡಿದರೆ ಇಬ್ಬರೂ ಶೂದ್ರರಿದ್ದಾರೆ. ಅದೇ ಪ್ರಕಾರ ಯಾವ ಜೀವರುಗಳು ದಯೆ, ವ್ರತ, ಶೀಲ, ಸಂಯಮಗಳಲ್ಲಿ ಮಗ್ನರಿದ್ದಾರೆ ಅವರಿಗೆ ಶುಭ ಕರ್ಮದ ಬಂಧವೂ ಆಗುತ್ತದೆ. ಮತ್ತು ಯಾವ ಜೀವರುಗಳು ಹಿಂಸೆ, ವಿಷಯ ಕಷಾಯಗಳಲ್ಲಿ ಮಗ್ನರಿದ್ದಾರೆ ಅವರಿಗೆ ಪಾಪಬಂಧವೂ ಕೂಡ ಆಗುತ್ತದೆ. ಅವರೀರ್ವರು ತಮ್ಮ ತಮ್ಮ ಕ್ರಿಯೆಗಳಲ್ಲಿ ಮಗ್ನರಿದ್ದಾರೆ. ಮಿಥ್ಯಾದೃಷ್ಟಿಯಿಂದ ಶುಭ ಕರ್ಮವು ಒಳ್ಳೆಯದಿದೆ ಮತ್ತು ಅಶುಭ ಕರ್ಮವು ಕೆಟ್ಟದ್ದಿದೆ ಎಂದು ಮನ್ನಿಸುತ್ತಾರೆ. ಹೀಗೆ 2 ಪ್ರಕಾರದ ಜೀವರುಗಳು ಮಿಥ್ಯಾದೃಷ್ಟಿ ಇದ್ದಾರೆ. ಅವರಿಬ್ಬರೂ ಕರ್ಮಬಂಧ ಮಾಡಿಕೊಳ್ಳುವಂಥವರಿದ್ದಾರೆ. ದೃಷ್ಟಾಂತ ಮತ್ತು ಅದಕ್ಕೆ ಸಂಬಂಧಿಸಿದ ಹಾಗೆ ದಾಷ್ಟಾಂತದ ವಾಕ್ಯದ ಚರ್ಚೆ ಆಯ್ತು ರೀ. ಯಾವ ಪ್ರಕಾರ
ಶೂದ್ರಳು, ಒಬ್ಬಳು ಶೂದ್ರಳ ಇಬ್ಬರು ಪುತ್ರರಿಗೆ ಜನ್ಮ ಕೊಡ್ತಾಳೆ ಕರ್ಮಯೋಗದಿಂದ ಅಂಥೇಳಿ ಹೇಳಿದ್ರು. ಜನ್ಮ ಶೂದ್ರಳ ಗರ್ಭದಿಂದ ಆದರೂ ಕೂಡ ಆ ಜೀವದ ಪೂರ್ವ ಕರ್ಮ ಬ್ರಾಹ್ಮಣನ ಮನೆಯಲ್ಲಿ ಬೆಳೆಯುವಂಥದ್ದು ಇರ್ತದೆ. ಮತ್ತು ಭವಿಷ್ಯದ ಸಲುವಾಗಿ ಅನುಕೂಲವಾದಂಥ ಪ್ರವೃತ್ತಿ, ಸಂಸಾರದ ದೃಷ್ಟಿಯಿಂದ ಅನುಕೂಲ ಮತ್ತು ಪ್ರತಿಕೂಲ, ಕೆಲವು ಅನುಕೂಲವಾದಂಥ ಅಥವಾ ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ಅನುಕೂಲಕರವಾದಂಥ ಆಚರಣೆ ಮಾಡುವುದರಿಂದ ಅವನ ಭವಿಷ್ಯ ಕೂಡ ಸ್ವಲ್ಪ ಒಳ್ಳೆಯದಾಗುವುದಿತ್ತು ಅಂಥೇಳಿ ಅವನು ಬ್ರಾಹ್ಮಣನ ಮನೆಯೊಳಗೆ ಓರ್ವ ಬ್ರಾಹ್ಮಣನಿಂದ ಪೋಷಿಸಲ್ಪಡ್ತಾನೆ. ನಿನ್ನೆ ಒಂದು ಪ್ರಶ್ನೆ ಉತ್ಪನ್ನ ಆಯಿತು. ತಾಯಿ ಜನ್ಮ ಕೊಡ್ತಾಳೆ, ತಂದೆ ಪೋಷಣೆ ಮಾಡ್ತಾನೆ. ಪಾಲನೆ ಅನ್ನೋದಕ್ಕಿಂತ ಪೋಷಣೆ ಮಾಡ್ತಾನೆ. ಇಷ್ಟು ಮಾತಿತ್ತು. ಅದಕ್ಕೆ ಸಂದೇಹ, ಪ್ರತಿಯೊಂದು ಎಲ್ಲ ತಾಯಿಯ ಮೇಲಿನ ಆರೋಪ ಬರ್ತಿದೆ. ಮತ್ತು ಲೌಕಿಕದೊಳಗೂ ಕೂಡ ನೀತಿ ಹೀಗಿದೆ ಅಲ್ಲ, ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಇಲ್ಲಿ ನಿನ್ನೆನೂ ಬಂದದ್ದಿತ್ತು ಕಥನ, ಮೊದಲನೂ ಬಂದದ್ದಿತ್ತು. ಸಂಸ್ಕಾರ 3 ಪ್ರಕಾರದ್ದು ಇರ್ತಾವಂತೇಳಿ. ಹಾಗಾದ್ರೆ ಮನೆಯೇ ಮೊದಲ ಪಾಠಶಾಲೆ ಅಂತಂದ್ರೆ ಅವನು ಈ ಕಲ್ಲು ಮಣ್ಯಗಳಿಂದ ನಿರ್ಮಿತ ಮನೆಗೆ ಬರೋಕ್ಕಿಂತ ಮೊದಲು ತಾಯಿಯ ಗರ್ಭರೂಪದ ಮನೆಯಲ್ಲಿದ್ದಲ್ಲ. ಹಾಗಾದ್ರೆ ತಾಯಿ ಯಾವ ಪ್ರಕಾರದ ಭಾವಗಳನ್ನು, ಯಾವ ಪ್ರಕಾರದ ಕ್ರಿಯೆಗಳನ್ನು ಮಾಡ್ತಾಳೋ ಅಲ್ಲಿ ಕಲಿಸಿಕೊಡುವ ಮಾತಿಲ್ರಿ. ಜನನಿ ತಾನೇ ಮೊದಲ ಗುರು ಅಂತಂದ್ರೆ ಮಗು ಸ್ವಾಭಾವಿಕವಾಗಿ ಆ ಒಂದು ಗುರುವನ್ನು ಹೊರತುಪಡಿಸಿ ಬೇರೆ ಯಾರ್ದು ಆಶ್ರಯ ಅಲ್ಲಿ ಮಾಡಿರುವುದಿಲ್ಲ. ಅರ್ಥಾತ್ ತಾಯಿಯ ವಿಚಾರ ಸರಣಿ, ಕ್ರಿಯೆ, ಕಾರ್ಯಕಲಾಪಗಳ ಯಾವ ರೀತಿಯ ಇರ್ತವೆಯೋ ಆ ಪ್ರಕಾರ ಸಂಸ್ಕಾರ ಮಾತೆಯ ಗರ್ಭದಲ್ಲಿ ಆಗಿರ್ತಿದೆ. ಇದಕ್ಕೆ ಪುರಾಣದ ದೃಷ್ಟಾಂತ ಕೂಡ ಇದೆಯಲ್ಲ. ಅಭಿಮನ್ಯು ಸುಭದ್ರೆಯ ಮಾತೆಯಲ್ಲಿನ ಚಕ್ರವ್ಯೂಹದ ಸ್ವರೂಪವನ್ನು ತಿಳ್ಕೊಂಡಿದ್ದ. ಕಥನ ಬರ್ತಿದೇನಿಲ್ರಿ? ಕಲಿಸಿದ್ದಳೇನ್ರಿ ಅವಳು? ಇಲ್ಲ. ಆದರೆ ಅಣ್ಣ ಕೃಷ್ಣ ಹೇಳುವಂಥ ಮಾತನ್ನೆಲ್ಲ ಅವಳ ಒಂದು ಮನೋಯೋಗದಿಂದ ಕೇಳ್ತಾ ಇದ್ದಳು. ಅದರದ ಸ್ವಾಭಾವಿಕವಾಗಿ ಪ್ರಭಾವ ಆ ಮಗುವಿನ ಮೇಲೆ ಆಗ್ತಾ ಇರ್ತಾರೆ. ಅರ್ಥಾತ್ ತಾಯಿ ಏನು ಕಲಿಸ್ತಾಳೆ, ತಾಯಿಯ ಪಾತ್ರ ಲೌಕಿಕದಲ್ಲಿ ಕೂಡ 2 ಪ್ರಕಾರ ಇದೆ. ಸಜ್ಜನಿಕೆ ಮೊದಲಾದವುಗಳನ್ನು ಮಗುವಿನ ಬಾಲಮನಸ್ಸಿನ ಮೇಲೆ ಸಂಸ್ಕಾರ ಮಾಡ್ತಾಳ್ರಿ ತಾಯಿ. ಮತ್ತು ಅದರದ್ದು ಯಾವುದ್ರದ್ದು ಪರಿವೇ ಇಲ್ಲದ ತನ್ನಷ್ಟಕ್ಕೆ ತಾನೇ ವಿಷಯ ಕಷಾಯದ ತೀವ್ರ ಭಾವದೊಳಗೂ ಕೂಡ ಅವಳು ಒಂದಾಗಿ ಹೋಗಿರ್ತಾಳೆ ನಿಲ್ರಿ. 2 ಪ್ರಕಾರದ ತಾಯಂದಿರು. ಯಾವುದೂ ತನ್ನ ಕರ್ತವ್ಯದ ಪರಿಜ್ಞಾನ ಅವಳಿಗಿರುವುದಿಲ್ಲ. ಮಗುವನ್ನು ನಾನು ಸಜ್ಜನ ಜೀವವನ್ನಾಗಿ, ಸಚ್ಚಾರಿತ್ರವಂತನನ್ನಾಗಿ ಮಾಡಬೇಕು ಅನ್ನುವ ಯಾವ ಅಭಿಪ್ರಾಯ ಇರೋದಿಲ್ಲ. ತನ್ನ ಪಾಡಿಗೆ ತನ್ನ ವಿಷಯ ಕಷಾಯದೊಳಗೆ ಎಷ್ಟು ಕರ್ತವ್ಯ ಮಾಡಬೇಕೋ ಅಷ್ಟು ಮಾಡ್ತಾಳೆ. ಮತ್ತು ತನ್ನ ವಿಷಯ ಕಷಾಯದೊಳಗೆ ತೀವ್ರ ರೂಪದಿಂದ ಮುಳುಗಿ ಹೋಗಿದ್ದಳು ಅಂತಂದ್ರೆ ಆ ಮಗುವಿನ ಮೇಲೆ ಸ್ವಾಭಾವಿಕವಾಗಿನ ತೀವ್ರ ವಿಷಯ ಕಷಾಯದ ಆಸಕ್ತಿ ರೂಪದನ ಪಾಠ ಅಥವಾ ಸಂಸ್ಕಾರ ಆಗ್ತಿದೆ. ಏನೇ ಇದ್ರೂ ಇದೆಲ್ಲವೂ ನಿಮಿತ್ತದ ಕಥನಿದೆ. ಆ ಜೀವದ ಯೋಗ್ಯತೆ ಆಗಿದೆಯೋ ಹಾಗೆ ಆ ತಾಯಿಯಲ್ಲಿ ಕೂಡ, ಅರ್ಥಾತ್ ಆ ತಾಯಿಯ ಕ್ರಿಯೆ ಕೂಡ ಆ ಮಗುವಿಗೆ ನಿಮಿತ್ತ ರೂಪದಿಂದ ಉಪಲಬ್ಧ ಆಗ್ತಿದೆ. ನಿಜವಾಗಿ ಶಾಸ್ತ್ರದಿಂದ ಕೂಡ ನಮ್ದು ಮಗುವಿನ ಮಾತಲ್ಲ, ನಮಗೆ ಶಾಸ್ತ್ರದಿಂದ ಜ್ಞಾನ ಆಗ್ತಿದೆ ಅನ್ನೋದ ಮಿಥ್ಯಾತ್ವ ಇದೆ ರೀ. ಅದನ್ನು ನಾವು ತಿಳಿಬೇಕಾಗ್ತಿದೆ. ಶಾಸ್ತ್ರದಿಂದ ಜ್ಞಾನ ಆಗ್ತಿದೆ, ಗುರುವಿನ ಉಪದೇಶದಿಂದ ಜ್ಞಾನ ಆಗ್ತಿದೆ. ಹೌದು, ನನಗೆ ಶಾಸ್ತ್ರ ಓದೋಕ್ಕಿಂತ ಮುಂಚೆ ಈ ಪ್ರಕಾರದ ಜ್ಞಾನ ಇರಲೇ ಇಲ್ಲ ಅಂತ ನಮಗೆ ಅನ್ನಿಸ್ತಿದೆ ರೀ. ಆದ್ರೆ ಆ ಅನ್ನಿಸಿಕೆ ನಿರಾಧಾರ ಇದೆ. ಯಾಕೆ ಅಂತಂದ್ರೆ ಜ್ಞಾನದ ಪ್ರತಿ ಸಮಯದ ಕಾರ್ಯ ಮಾಡುವಂಥ ಸ್ವಯಂ ಅದರದೇ ಆದಂಥ ಯೋಗ್ಯತೆ ಇದೆ. ಅದಕ್ಕೆ ಬಾಹ್ಯದಲ್ಲಿ ನಿಮಿತ್ತ ಎಂಥದ್ದು ಸಿಗ್ತಿದೆಯೋ ಅಂಥ ರೂಪದ ಅದು ಕಾರ್ಯ ಮಾಡ್ತಿದೆ, ಹೀಗೆ ಇಲ್ಲ.
ಆದ್ರೆ ಅದು ಹೇಗೆ ಮಾಡುವುದಿರ್ತಿದೆ ಅದಕ್ಕೆ ಅನುಕೂಲವಾಗಿ ಒಂದೊಂದು ಸಲ ನಿಮಿತ್ತ ಸಿಗ್ತಿದೆ ರೀ. ಒಂದೊಂದು ಸಲ ಅನ್ನೋದಕ್ಕಿಂತ ಅದು ಯಾವ ರೂಪದಿಂದ ಕಾರ್ಯ ಮಾಡುವ ಯೋಗ್ಯತೆ ಇದೆಯೋ ಆ ರೂಪದ ನಿಮಿತ್ತ ಕಾರ್ಯ ಆಗುವಲ್ಲಿ ಎರಡು ಕಾರಣ ಅಂತೂ ಇದ್ದೇ ಇರ್ತವ್ರಿ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಆದ್ರೆ ಉಪಾದಾನದ ಪರಿಣಮನ ಆಗಿ ಯಾವ ಕಾರ್ಯ ಆಗ್ತಿರ್ತಿದೆಯೋ ಅಲ್ಲಿ ನಿಮಿತ್ತ ಆ ರೂಪದಿಂದ ತನ್ನಲ್ಲೇ ತಾನು ಪರಿಣಮನ ಮಾಡ್ತಿರ್ತಿದೆ. ಈಗ ಇಲ್ಲಿ ಶಾಸ್ತ್ರದ ವಚನ ಭಾಷಾವರ್ಗಣದ ಕಾರ್ಯ ಇದೆ ರೀ, ನನ್ನ ವಿಕಲ್ಪ ಅದಕ್ಕೆ ನಿಮಿತ್ತ ಇದೆ ರೀ. ಆ ಭಾಷಾವರ್ಗಣ ರೂಪದ ಕಾರ್ಯ ಏನು ಶಬ್ದ ಅಥವಾ ವಾಕ್ಯಗಳದವು ಅದು ನಿಮ್ಮ ಜ್ಞಾನದ ಪರಿಣಮನಕ್ಕೆ ನಿಮಿತ್ತ ಇದೆ ರೀ. ಆದ್ರೆ ಭಾಷಾವರ್ಗಣಕ್ಕೆ ನಿಮಿತ್ತ ಆಗುವಂಥ ನನ್ನ ಭಾವ ತನ್ನಲ್ಲೇ ಇದೆ. ಭಾಷಾವರ್ಗಣ ಸ್ವಯಂ ಪರಿಣಮಿತ ಆಗಿದೆ ರೀ. ತಮ್ಮ ಜ್ಞಾನಕ್ಕ ಅಥವಾ ಶುಭ ಭಾವಕ್ಕ ನಿಮಿತ್ತವಾಗುವಂಥ ವಚನ ತನ್ನಲ್ಲೇ ಪರಿಣಮನ ಮಾಡಿದೆ, ನಿಮ್ಮ ಭಾವವನ್ನು ಅದು ಸ್ಪರ್ಶ ಮಾಡಿಯೇ ಇಲ್ಲ. ಮೂರೂ ಸ್ವತಂತ್ರದವ್ರೆ. ನನ್ನ ವಿಕಲ್ಪದ ನಿಮಿತ್ತದಿಂದ ಭಾಷಾವರ್ಗಣ ಶಬ್ದ ರೂಪ ತಾಳ್ತಾ ಇದ್ದಾವೆ. ಈ ಶಬ್ದರೂಪ ಆಗಿ ಪರಿಣಮನ ಮಾಡ್ತಾ ಇರುವಂಥ ಆ ವಚನಗಳ ನಿಮಿತ್ತದಿಂದ ನಿಮ್ಮಲ್ಲೇ ಶುಭ ಭಾವಗಳ ಅಥವಾ ಜ್ಞಾನದೊಳಗೆ ಏನನ್ನಾದರೂ ತಿಳಿದುಕೊಳ್ಳುವಂಥ ಯಾವ ಒಂದು ಜಿಜ್ಞಾಸೆ ಇದೆ ಅದು ಆಗ್ತಾ ಇದೆ. ಅದು ಸ್ವಯಂ ಇದೇನು ಶಬ್ದದ ಕಾರಣದಿಂದ ಇದೆ ರೀ? ಸ್ವಯಂ ಇದೆ ರೀ. ಸ್ವಯಂ ಇದೆ. ಈ ಮಾತು ಎಷ್ಟು ಸತ್ತಿದಿರಲಿ ವಿಜಯನ ಅಷ್ಟೇ ಸತ್ತಿದೆ. ಆ ಸಮಯದೊಳಗೆ ಈ ವಚನಗಳ ಇದ್ದಾವೆ. ಈ ವಚನಗಳು ಯಾವ ರೂಪದಿಂದ ಭಾಷಾವರ್ಗಣ ಪರಿಣಮನ ಮಾಡ್ತಾ ಇದೆಯೋ ಅದು ಸ್ವಯಂ ಪುದ್ಗಲದ ಸಾಮರ್ಥ್ಯದಿಂದ ಪರಿಣಮನ ಮಾಡ್ತಾ ಇದೆ. ಆದರೆ ಅದು ಪೂರ್ಣ ರೂಪದಿಂದ ಸತ್ಯ ಇದ್ರೂ ನನ್ನ ವಿಕಲ್ಪ ಅದರಲ್ಲೇ ನಿಮಿತ್ತ ಇದೆ. ನಿಮಿತ್ತ ಏನನ್ನೂ ಮಾಡುವುದಿಲ್ಲ. ಇದು ಬರೇ ನಿಮಿತ್ತದ ದೃಷ್ಟಿಯಿಂದ ನೋಡಿದರೆ ಉಪಾದಾನದೊಳಗೆ ಕಾರ್ಯ ಸ್ವಯಮೇವ ಆಗ್ತಿದೆ. ಇದು ಸ್ವಯಂ ಉಪಾದಾನದ ದೃಷ್ಟಿಯಿಂದ ನೋಡಿತು. ಆದರೆ ಎರಡರದ್ದು ಸಂಯೋಗ ಅನಿವಾರ್ಯವಾಗಿ ಇರ್ತಿದೆ. ಇದು ವಸ್ತು ಸ್ವರೂಪ ಇದೆ. ಅನೇಕಾಂತ ಇದು ವಸ್ತು ಸ್ವರೂಪ ಇದೆ ರೀ. ಕಾರ್ಯ ಆಗುವ ವೇಳೆದೊಳಗ ನಿಮಿತ್ತ ಮತ್ತು ನೈಮಿತ್ತ ಯಾವಾಗೂ ತಿಳ್ಕೊಳ್ಳೋದು. ಕಾರ್ಯದೊಳಗ ಎರಡು ಕಾರಣ ಇದ್ದೇ ಇರ್ತಾವ. ಒಂದೇ ಕಾರಣ ಸ್ವಯಮೇವ ಕಾರ್ಯರೂಪ ಆಗುವುದಿಲ್ಲ. ಸ್ವಯಮೇವ ಅದು ಇನ್ನೊಂದರಿಂದ ಅತ್ಯಂತ ನಿರಪೇಕ್ಷ ಇದ್ರೂ ಕೂಡ ಆ ಸಮಯದೊಳಗ ಆ ರೂಪದ ನಿಮಿತ್ತದ ಕಾರ್ಯ ನಡೆದದ್ದೇ ಇರೋದಲ್ಲಿ. ಈ ಪ್ರಕಾರ ಕಾರಣ ಕಾರ್ಯಗಳದ್ದ ನಿಮಿತ್ತ ನೈಮಿತ್ತಿಕದ್ದ ಇದೇ ರೀತಿಯ ಸಂಧಿ ಇದೆ. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ಶಬ್ದದಿಂದ ಜ್ಞಾನ ಆಗುವುದಿಲ್ಲ, ವಿಕಲ್ಪದಿಂದ ಶಬ್ದ ಬರುವುದಿಲ್ಲ. ಶಬ್ದದಿಂದ ತಮಗೆ ಜ್ಞಾನ ಆಗ್ತಾ ಇಲ್ಲ, ನನ್ನ ವಿಕಲ್ಪದಿಂದ ಶಬ್ದ ಬರ್ತಾ ಇಲ್ಲ. ಆದ್ರೆ ನನ್ನ ವಿಕಲ್ಪದ ಅಭಾವದೊಳಗೆ ಈ ಪ್ರಕಾರದ ಶಬ್ದ ಬರುವುದಿಲ್ಲ. ಈ ಪ್ರಕಾರದ ಶಬ್ದ ಪರಿಣಮನ ಆಗದೇ ಇರುವೆಳೆದೊಳಗ ತಮ್ಮಲ್ಲಿ ಜ್ಞಾನದೊಳಗೆ ಆ ಪ್ರಕಾರದ ಕ್ರಿಯೆ ಆಗುವುದಿಲ್ಲ. ಹೀಗೆ ಇದ್ರೂ ಕೂಡ ಪ್ರತಿಯೊಂದು ತನ್ನಲ್ಲೇ ತಾನು ಸ್ವತಂತ್ರ ಇದೆ. ಈಗ ಮೂಲ ವಿಷಯಕ್ಕೆ ಬಂದರೆ ನೋಡ್ರಿ, ಒಂದು ಭದ್ರ ಭೂಮಿಕಾ ತಿಳ್ಕೊಳ್ಳೋದು ಈ ಪುಣ್ಯ ಪಾಪ ಅಧಿಕಾರ ಆಗುವವರೆಗಿದೆ. ಅಧಿಕಾರ ಯಾರ್ದಿದೆ? ಪುಣ್ಯ ಮತ್ತು ಪಾಪದ. ನಿಜವಾಗಿ ಪುಣ್ಯ ಏನಿದೆ ಅದು ಪಾಪದ ಬೀಜ ಇದೆ ರೀ. ಅವು ಎರಡನ್ನ ನೋಡಿದರೆ, ಪುಣ್ಯ ಮತ್ತು ಪಾಪ ಇವು ಎರಡನ್ನ ನೋಡಿದರೆ ಅದು ಹೇಗಿದೆ? ಪುಣ್ಯ ಪಾಪದ ಬೀಜ ಇದೆ. ಪಾಪ ಏನಿದೆ ರೀ? ಇಲ್ಲಿ ಉತ್ತರ ಇಲ್ಲ. ಪಾಪ ಇದು ಪುಣ್ಯದ ಬೀಜ ಇಲ್ಲ. ಪುಣ್ಯ ಇದು ಪಾಪದ ಬೀಜ ಇದೆ ರೀ. ಪಾಪ ಏನಿದೆ ರೀ? ನೋಡ್ರಿ, ಪುಣ್ಯದ ಉದಯ ಇರೋ ವೇಳೆದೊಳಗ ಜೀವ ನಿಯಮದಿಂದ ಪಾಪ ಪರಿಣಾಮ ಮಾಡ್ತಾನ್ರಿ. ಭೋಗ ಸಾಮಗ್ರಿಗಳ ಪುಣ್ಯದ ಉದಯದಿಂದಿದ್ದಾವೆ. ಸರಳ ಲೆಕ್ಕಿದೆ. ಭೋಗ ಸಾಮಗ್ರಿಗಳ ಅಥವಾ ಅಜ್ಞಾನಿ ಜೀವಕ್ಕೆ ಅನುಕೂಲವೆನಿಸುವಂತಹ ಎಲ್ಲ ಸುಖ ಸಾಮಗ್ರಿಗಳೇನದವು ಅವು ಪುಣ್ಯದ ಉದಯದಿಂದ ಪ್ರಾಪ್ತ ಅದವ್ರಿ.
ಅವುಗಳನ್ನು ಭೋಗಿಸುವ ಇಚ್ಛೆ ಅಥವಾ ಭಾವ ಏನಿದೆ ಅದು ಪ್ರತ್ಯಕ್ಷ ಭಾವ. ಇದು ಊಟ ಸಿಗೋದು ಪುಣ್ಯದಿಂದ, ಊಟದೊಳಗ ಪ್ರವೃತ್ತಿ ಆಗೋದು ಪಾಪ ಪರಿಣಾಮ. ಮತ್ತು ಅದರಲ್ಲೇ ಇಷ್ಟ ಅನಿಷ್ಟ ಹರ್ಷ ವಿಷಾದ ಮನ್ನಿಸೋದು ಇದೆಲ್ಲ ಮಿಥ್ಯಾತ್ವರೇ, ಅಜ್ಞಾನ. ಹಾಗಾದ್ರೆ ಇಲ್ಲೇನು ವಿಷಯ ನಡೆದಿದೆ? ಪುಣ್ಯ ಏನಿದೆ ಅದರ ನಿಯಮದಿಂದ ಪಾಪದ ಬೀಜ ಇದೆ. ಪುಣ್ಯದ ಉದಯದಿಂದ ಅನುಕೂಲ ಸಾಮಗ್ರಿ ಸಿಗ್ತವೆ. ಆ ಅನುಕೂಲ ಸಾಮಗ್ರಿಗಳನ್ನು ಭೋಗಿಸುವ ಸಮಯದಲ್ಲಿ ಜೀವನಿಗೆ ನಿಯಮದಿಂದ ಪಾಪ ಆಗ್ತಿದೆ. ಒಂದು ವಿಭಾಗ ಮುಗೀತ್ರಿ. ಹಾಗಾದ್ರೆ ಪಾಪ ಏನಿದೆ ರೀ? ಪುಣ್ಯದ ಪಾಪದ ಬೀಜ ಆಯಿತು. ಪಾಪ ಏನಿದೆ ರೀ? ಪಾಪನೇ ಇದೆ. ಪಾಪ ಇದು ಪುಣ್ಯದ ಬೀಜ ಇಲ್ಲವೇ ಇಲ್ರಿ? ಅದ್ಭುತ ಮಾತಿದೆ ಈ ಪುಣ್ಯ ಪಾಪ ಅಧಿಕಾರ. ಇದರದ ಒಂದು ವೇಳೆ ರಹಸ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ನಿಜವಾಗಿ ಪ್ರಯತ್ನ ಮಾಡಿದ್ದೇ ಆದ್ರೆ ನಾವು ಪುಣ್ಯ ಪಾಪದ ಚಕ್ರದಿಂದ ಬಿಡುಗಡೆ ಹೊಂದುವುದು ಸುಲಭ ಆಗಬಹುದಾಗಿದೆ. ಪಾಪ ಏನಿದೆ? ಪಾಪ ಪ್ರತ್ಯಕ್ಷ ಪಾಪನೇ ಇದೆ ರೀ. ಅದು ದುಃಖದ ಬೀಜ ಇದೆ, ದುಃಖರೂಪ ಇದೆ. ಅದ ನಿಯಮದಿಂದ ಅನಿಷ್ಟಕರ ಇದೆ ಯಾವುದೇ ಜೀವಕ್ಕ. ಹೀಗಿರುವ ವೇಳೆದೊಳಗ ನೋಡ್ರಿ, ಯಾವಾಗ ಪುಣ್ಯದ ಉದಯ ಇರ್ತಿದೆ ಆ ವೇಳೆದೊಳಗ ಮನುಷ್ಯನ ಸಲುವಾಗಿ ಅಥವಾ ಜೈನ ಕುಲೋತ್ಪನ್ನನ ಸಲುವಾಗಿ ಈ ಮಾತನ್ನು ತಿಳ್ಕೊಳ್ಳೋದ, ದೀರ್ಘವಾಗಿ ಅದರ ಮೇಲೆ ಚಿಂತನ ಮಂಥನ ಆಗೋದ ಮತ್ತು ಯಥಾರ್ಥ ನಿರ್ಣಯ ರೂಪದ ನಿಷ್ಕರ್ಷ ಬರೋದ. ಇದು ಜೈನ ಕುಲೋತ್ಪನ್ನನಿಗೆ ಹೋಗಲಿ, ಅದೆಲ್ಲ ಯಾವ್ದಕ್ಕೆ ಬೇಕು? ನಮಗೆ ಅತ್ಯಂತ ಅವಶ್ಯಕ ಇದೆ. ಪುಣ್ಯದ ಉದಯ ಏನಿದೆ ಅದ ನಿಯಮದಿಂದ ಜೀವನಿಗೆ ಪಾಪದ ಪ್ರವೃತ್ತಿಯ ಕಡೆಗೆ ಕೊಂಡೊಯ್ತಿದೆ. ಈ ಮಾತು ಎಷ್ಟು ಸತ್ಯ ಇದೆ ಅಂತಂದ್ರೆ ಅನಾದಿ ಕಾಲದಿಂದ ಇದೇ ನಡೆದಿದೆ ಅಂಥೇಳಿ ಸತ್ಯನೇ ಇದೆ ರೀ. ಆದ್ರೆ ಪುಣ್ಯದ ಉದಯದಿಂದ ಬಾಹ್ಯದ ಅನುಕೂಲತೆ ಇದ್ದ ನಂತರನ ಈ ಜೀವನಿಗೆ ಕರ್ಮಚಕ್ರದಿಂದ ತಪ್ಪಿಸಿಕೊಳ್ಳುವ ಅಥವಾ ಭಿನ್ನ ಆಗುವಂಥ ಉಪಾಯದ ಒಂದು ತಿಳುವಳಿಕೆಯನ್ನು ತಂದು ಕೊಡುವಂಥ ಗುರು ಅಥವಾ ಶಾಸ್ತ್ರದ ಸಂಯೋಗ ಆಗಬಹುದು. ಮತ್ತು ಆ ಪುಣ್ಯದ ಫಲದಿಂದ ಪ್ರಾಪ್ತವಾದಂಥ ಆ ಸಂಯೋಗದಿಂದನ ಈ ಜೀವಕ್ಕ ಕರ್ಮಚಕ್ರದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಒಂದೇನೋ ಭಾವನೆ ಅಥವಾ ವಿಚಾರ ಉತ್ಪನ್ನ ಆಗುವುದು ಸಾಧ್ಯ ಇದೆ. ಪಾಪದ ಉದಯದೊಳಗೆ ಆಗೋದು ಸಾಧ್ಯ ಇಲ್ಲ. ಪಾಪದ ಉದಯದೊಳಗ ಕರ್ಮಚಕ್ರದಿಂದ ಬಿಡುಗಡೆ ಹೊಂದುವಂಥ ಉಪಾಯವನ್ನು ತಿಳಿಸಿಕೊಡುವ ದೇವಶಾಸ್ತ್ರ ಗುರುವಿನ ಸಂಯೋಗ ಆಗೋದು ಸಾಧ್ಯ ಇಲ್ಲ. ತಿಳಿತಾ ಇದೆ ಅಂದ್ರೆ? ಹಾಗಾದ್ರೆ ಪುಣ್ಯದ ಉದಯ ಯಾವುದಕ್ಕಂದ್ರು? ಕರ್ಮಚಕ್ರದಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ತಿಳಿಸಿಕೊಡುವಂಥ ಯಾವ ಗುರು ಮತ್ತು ಶಾಸ್ತ್ರದ ಸಂಯೋಗ ಪ್ರಾಪ್ತ ಆಗ್ತಿದೆಯೋ ಅದುವೇ ನಿಜವಾಗಿ ಪುಣ್ಯದ ಉದಯ ಇದೆ. ಕರ್ಮಚಕ್ರದಿಂದ ಅಥವಾ ದುಃಖ ಚಕ್ರದಿಂದ ಅಥವಾ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ತಿಳಿಸಿಕೊಡುವ ಧರ್ಮ ದೇವ ಗುರುವಿನ ಸಂಯೋಗ ಆಗುವುದೇ ನಿಜವಾಗಿ ಜೀವದ ಪುಣ್ಯ ಇದೆ. ಯಾವುದ ಪಾಪದಲ್ಲೇ ತೊಡಗಿಸ್ತಿದೆಯೋ ಅದ ನಾಮ ಮಾತ್ರ ಪುಣ್ಯ ಇದೆ. ಅದನ್ನು ಪುಣ್ಯ ಅಂಥೇಳಿ ಜೈನ ದರ್ಶನಕಾರರ ಅಥವಾ ವೀತರಾಗತೆಯ ಆರಾಧಕರ ಹೇಳುವುದು ಸಾಧ್ಯ ಇಲ್ಲ. ಯೋಚನೆ ಮಾಡೋದು. ಧನದ ಉಪಲಬ್ಧಿ, ಖ್ಯಾತಿಯ ಉಪಲಬ್ಧಿ, ಪದಪ್ರತಿಷ್ಠೆಯ ಉಪಲಬ್ಧಿ ಇದು ಪುಣ್ಯದಿಂದ ಆಗ್ತಿದೆ ಅನ್ನೋದು ಲೌಕಿಕ ವ್ಯವಹಾರ ಇದೆ ರೀ. ಲೌಕಿಕದೊಳಗೆ ಹೇಳ್ತಾರೆ. ಆದ್ರೆ ಅವುಗಳ ಉಪಲಬ್ಧಿ ಆದ ನಂತರ ಜೀವನಿಗೆ ವರ್ತಮಾನದಲ್ಲಿ ಶಾಂತಿ ಇದೆಯೋ ಅಥವಾ ಭವಿಷ್ಯದಲ್ಲಿ ಸುಖದ ಯಾವುದಾದ್ರೂ ಕಾರ್ಯ ಆ ಜೀವದ ಜ್ಞಾನದಿಂದ ಆಗುವ ಸಾಧ್ಯತೆ ಇದೆ ರೀ? ಸಾಧ್ಯನೇ ಇಲ್ಲ.
ಅದರ ಸಲುವಾಗಿ ನಿಜವಾಗಿ ಪುಣ್ಯ ಯಾವುದಕ್ಕೆ ಅಂದಿದ್ದಾರೆ? ಸಂಸಾರ ಚಕ್ರದಿಂದ ಈ ಜೀವ ಬಿಡುಗಡೆ ಹೊಂದುವ ಉಪಾಯವನ್ನ ತಿಳಿಸಿಕೊಡುವ ದೇವಗುರು ಧರ್ಮದ ಸಂಯೋಗ ಆಗುವುದೇ ನಿಜವಾಗಿ ಪುಣ್ಯ ಇದಿರಿ. ಇನ್ನು ಆ ಪುಣ್ಯದಿಂದ ವರ್ತಮಾನದಲ್ಲಿ ಪುಣ್ಯಮಯ ಜೀವನ ಇರೋದು ಅತ್ಯಂತ ಅವಶ್ಯಕ ಇದೆ. ಇದು ನಮ್ದು ಜವಾಬ್ದಾರಿಯ ಮಾತಿದೆ. ಆ ಪುಣ್ಯ ಅದಂತೂ ಉದಯ ರೂಪ ಪುಣ್ಯ ಇದೆ ರೀ, ಹೌದೇನಿಲ್ರಿ? ಏನ ಸಂಸಾರ ಚಕ್ರದಿಂದ ಬಿಡುಗಡೆ ಒಂದು ಉಪಾಯವನ್ನ ತಿಳಿಸಿಕೊಡುವಂತ ದೇವಶಾಸ್ತ್ರ ಗುರುವಿನ ಸಂಯೋಗ ಆಗುವುದ ಇದು ನಿಜವಾಗಿ ಉದಯ ರೂಪ ಪುಣ್ಯದ ಮಾತಿದೆ ರೀ. ಹಾಗಾದ್ರೆ ಇದರ ಉಪಲಬ್ಧಿ ಆದ ನಂತರ ಪುಣ್ಯಮಯ ಜೀವನ ಇರಲಿಲ್ಲ, ಪುಣ್ಯಮಯ ಪರಿಣಾಮಗಳ ಇರಲಿಲ್ಲ ಅಂತಂದ್ರ ಈ ಜೀವನಿಗೆ ಈ ಸಂಸಾರ ಚಕ್ರದಲ್ಲಿ ಯಾವ ಪುಣ್ಯ ಮತ್ತು ಪಾಪ ಅಂಥೇಳಿ ಲೌಕಿಕದಲ್ಲಿ ಹೇಳಲಾಗುತ್ತದೆಯೋ ಆ ಪುಣ್ಯ ಕೂಡ ಈ ಜೀವದಿಂದ ಏನಾಗ್ತಿದೆ, ವಿಮುಖ ಆಗಿ ಹೋಗ್ತಿದೆ. ಆ ಪುಣ್ಯ ಕೂಡ ಸಿಗುವುದಿಲ್ಲ. ತಿಳಿತಾ ಇದೆಯೇನ್ರಿ? ಪುಣ್ಯದ ಉದಯ ನಿಯಮದಿಂದ ಯಾವುದಿದೆ? ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ, ತನ್ನ ದುಃಖದ ಕಾರಣದ ನಿರ್ಣಯ ಮಾಡುವ, ತನ್ನ ದುಃಖದಿಂದ ತಾನು ಬಿಡುಗಡೆ ಹೊಂದು ಉಪಾಯ ಹೊಳೆಯುವ ಅಥವಾ ಆ ಉಪಾಯವನ್ನು ತಿಳಿಸಿಕೊಡುವಂಥ ಯಾವ ಬಾಹ್ಯ ಸಂಯೋಗ ಇದೆಯಲ್ಲ, ಆ ಸಂಯೋಗ ಯಾವ ಜೀವನಿಗಿದೆಯೋ ಅವ ಪುಣ್ಯವಂತ ಜೀವ ಇದ್ದಾನ್ರಿ. ಒಂದು ವಿಭಾಗ. ಎರಡನೇ ವಿಭಾಗ ಏನ? ಅದು ಇದ್ರೂ ಕೂಡ ಮೊದಲನೇ ಕಲಶದೊಳಗೆ ಹೇಳಿದ ಪ್ರಕಾರ ದಯೆ, ದಾನ, ವ್ರತ, ಭಕ್ತಿ, ಶೀಲ, ಸಂಯಮ ಮೊದಲಾದ ದೇಹ ರೂಪದ ಕ್ರಿಯೆ, ಶುಭ ಕ್ರಿಯೆ. ಇಲ್ಲಿ ಶುಭ ಕ್ರಿಯೆ ದೇಹದ ಮೂಲಕ ಆಗುವಂಥವು. ಅದರ ನಂತರ ಅದಕ್ಕೆ ಅನುಕೂಲ ಅಥವಾ ಅದರ ಅನುಸಾರ ಶುಭೋಪಯೋಗ ರೂಪದ ಪರಿಣಾಮ ಹೇಳ್ತಾರೆ. ಆ ಪ್ರಕಾರದ ಪುಣ್ಯಮಯ ಜೀವನ ನಮಗೆ ಬೇಕು. ಅಲ್ಲಿ ಕಾರ್ಯ ಮುಗಿಯುವುದಿಲ್ಲ. ಒಂದೇನ ನಾನು ಜೀವಿದ್ದೇನೆ, ದೇಹಾದಿ ಸಮಸ್ತ ಪರಪದಾರ್ಥಗಳಿಂದ ಭಿನ್ನ ಇದ್ದೇನೆ, ದೇಹಾದಿ ಸಮಸ್ತ ಪರಪದಾರ್ಥಗಳ ಕ್ಷಣಭಂಗುರ ಇದ್ದಾವೆ, ಅವಸ್ಥಾಂತರ ಹೊಂದುವಂಥವಿದ್ದಾವೆ. ನಾನು ಜೀವ, ಚೈತನ್ಯ ಸ್ವರೂಪದ ಜೀವ. ನಾನು ಯಾವಾಗಲೂ ಚೈತನ್ಯ 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 ಸ್ವಭಾವದಿಂದ ಇರುವಂಥ ತ್ರಿಕಾಲಿ ಶಾಶ್ವತ ವಸ್ತುವಿದ್ದೇನೆ. ಇದರದ ಒಂದಿಷ್ಟು ಶಬ್ದ ರೂಪದಿಂದಲೇ ಉಪದೇಶ ದೊರಕುವಂಥ ಯಾವ ಅವಸರ ಪ್ರಾಪ್ತ ಆಗಿದೆಯೋ ಆ ಜೀವ ಪುಣ್ಯಶಾಲಿ ಇದ್ದಂದ್ರೆ. ಇದು ಒಂದ ವಿಭಾಗ ಇದೆ. ಇನ್ನೊಂದು ಅದಕ್ಕೆ ವಿಭಾಗ ಇದೆ. ಏನ ಅಂತಂದ್ರೆ, ನಾನು ಜೀವಿದ್ದೇನೆ, ಶರೀರ ಮೊದಲು ಮಾಡಿಕೊಂಡು ಸಮಸ್ತ ಪರಪದಾರ್ಥಗಳ ನಶ್ವರ ಇದ್ದಾವೆ, ಅವಸ್ಥಾಂತರ ಹೊಂದುವಂಥವಿದ್ದಾವೆ. ಇದನ್ನು ತಿಳಿದ ನಂತರ ಆ ಶರೀರಾದಿಗಳ ಕುರಿತು ಅನ್ಯಾಯ ಅನೀತಿ ರೂಪದ ಆಚರಣೆ ಮಾಡದೇ ಇರೋದು ಮತ್ತು ಆ ಯಾವ ಸಮಸ್ತ ಪರಪದಾರ್ಥಗಳಿಂದ ಭಿನ್ನನಾದಂಥ ಚೈತನ್ಯ ಸ್ವರೂಪದ ಜೀವ ನಾನಿದ್ದೇನೆ ಅಂಥೇಳಿ ಶಬ್ದದಿಂದ ತಿಳಿದದನು. ಪುನಃ ಪುನಃ ಮನಸ್ಸಿನ ಮೇಲೆ ಸಂಸ್ಕಾರ ಆಗಿದೆ. ವಿಕಲ್ಪದಿಂದ ತಿಳಿದಿದನು. ಆ ಚೈತನ್ಯ ಸ್ವರೂಪಿ ಜೀವದ ಮಹಿಮೆಯೊಂದಿಗೆ ಆ ಜೀವ ನಾನಿದ್ದೇನೆ ಅನ್ನುವ ಸಂಸ್ಕಾರ ಪ್ರತಿ ಸಮಯದ ಜ್ಞಾನದ ಮೇಲೆ ಹಾಕುತ್ತಾ ಇರೋದು ಅಥವಾ ಆಗತಾ ಇರೋದೇನಿದೆ, ಇದು ಪುಣ್ಯಮಯ ಜೀವನಿದೆ.
ಹಾಗಾದ್ರೆ ಅದು ಆಗಬೇಕಾಯ್ತು ಅಂತಂದ್ರೆ ಬಾಹ್ಯದೊಳಗ ದೇಹದ ಮೂಲಕ ಕ್ರಿಯೆ ಏನು ಬೇಕು? ದಯೆ, ದಾನ, ವ್ರತ, ಭಕ್ತಿ, ಶೀಲ, ಸಂಯಮ ಇವು ಬೇಕ್ರಿ. ಬೇಕರೆ ನೋಡ್ರಿ, ಎರಡೂ ಪ್ರಕಾರ ಇದೆ. ಇರ್ತಾವೆ ಅನ್ನೋದಕ್ಕಿಂತ ಅವನಿಗೆ ಅವಶ್ಯವಾಗಿ ಬೇಕ್ರಿ ಅಂಥೇಳಿ ಅವಶ್ಯಕ ಅಂದಿದಾರಲ್ಲ ವಿಷಯ, ಅವಶ್ಯವಾಗಿ ಬೇಕು. ನೋಡ್ರಿ, ಜೀವ ಅನಾದಿ ಅಭ್ಯಾಸದ ಕಾರಣದಿಂದ ಅವುಗಳನ್ನು ಮಾಡುವುದರಲ್ಲಿ ಅವನಿಗೆ ಸ್ವಲ್ಪ ಭಾರ ರೂಪ ಅನ್ನಿಸ್ತಿದೆ ರೀ. ಅವ್ರತ ರೂಪದ ಪರಿಣಾಮ ಸುಲಭ ಇದೆ ರೀ, ವ್ರತ ರೂಪದ ಪರಿಣಾಮ ಸ್ವಲ್ಪ ಭಾರ ರೂಪ ಇದೆ ಅಥವಾ ಪ್ರಯತ್ನ ಪೂರ್ವಕ ಮಾಡಬೇಕಾಗ್ತಿದೆ. ಹೌದೇನಿಲ್ಲ? ಅನಾದಿ ಕಾಲದಿಂದ ಅವ್ರತ ರೂಪದ ಪರಿಣಾಮ ಇದೆ. ವಿಷಯ ಕಷಾಯದೊಳಗ ಆಕರ್ಷಿತ ಆಗುವಂಥ, ಅದರೊಳಗೆ ಮುಗ್ಧ ಆಗುವಂಥ ರೂಢಿ ಇವನಿಗೆ ಅನಾದಿ ಕಾಲದಿಂದ ಇದೆ. ಹಾಗಾದ್ರೆ ಅವುಗಳನ್ನು ಬಿಟ್ಟುಕೊಟ್ಟು ಏನಾಗ್ತಿದೆ? 1 ಗಂಟೆ ಲೇಟ್ ಆಗ್ತಿದೆ ಕಾಫಿ ಕುಡಿಲಿಕ್ಕೆ ಅಂಥೇಳಿ ಇದರಲ್ಲಿ ರುಚಿ ಮಾಡೋದಿದೆ ಪ್ರಯತ್ನಪೂರ್ವಕ ಮಾಡಬೇಕಾಗ್ತಿದೆ. ನಾನು ಸರಿಯಾಗಿ 8 ಗಂಟೆಗೆ ಅದು ಹಾಲು ಕುಡಿಬೇಕು, ಅದ್ರ ಜೊತೆ ಮಾತ್ರೆ ತಗೊಳ್ಬೇಕು, ಈ ಪ್ರಕಾರದ ಯಾವ ಭಾವ ಇದೆಯಲ್ಲ ಆ ಭಾವ ಸುಲಭ ಇದೆ. ಯಾಕೆ ಅಂತಂದ್ರೆ ಆ ಪ್ರಕಾರದ ಉಪದೇಶ ಎಲ್ಲ ಕಡೆ ಇದೆ. ಹೌದೇನಿಲ್ರಿ? ನೀವು ತಗೊಳ್ಳಿಲ್ಲ ಸರಿಯಾಗಿ ಅಂತಂದ್ರೆ ಹೀಗಾಗ್ತಿದೆ, ಹಾಗಾಗ್ತಿದೆ ಅನ್ನೋದು ನಮಗೆ ಉಪದೇಶನೂ ಕೇಳಿ ಬರ್ತಿದೆ, ಅದರದ ಸಂಸ್ಕಾರನೂ ಇದೆ, ಅದರದ ರುಚಿನೂ ಇದೆ ನಮ್ಗೆ ಅಂಥೇಳಿ ಅದು ಸುಲಭ ಆಗ್ತಿದೆ. ಅಂದ್ರೆ ವ್ರತ ರೂಪದಿಂದ ಇರೋದಕ್ಕ, ಅವೃತ ರೂಪದಿಂದ ಇರೋದಕ್ಕ, ಸತ್ಶೀಲವಂತನಾಗಿ ಇರೋದಕ್ಕ, ಶೀಲದಿಂದ ಪತನ ಹೊಂದೋದಕ್ಕ ಇದರಲ್ಲಿ ಸುಲಭ ಮತ್ತು ಪ್ರಯತ್ನ ಇದೆ ಏನಿಲ್ರಿ? ಶೀಲದಿಂದ ಪತನ ನಾವು ತಾವು ಭಲೆ ದೈಹಿಕವಾಗಿ ಹೊಂದದೇ ಇದ್ರೂ ಕೂಡ ಪಾರಿಣಾಮಿಕವಾಗಿ ಶೀಲದಿಂದ ಪತನ ಹೊಂದುತ್ತಾ ಇದ್ದೇವೆಯೋ ಅಥವಾ ಇಲ್ರಿ? ಇದ್ದೇವೆ. ಅದು ಪ್ರತ್ಯಕ್ಷ ನಮಗೆ ತಿಳಿದು ಬರುವ ರೂಪದಿಂದ ವಿಕಲ್ಪ ಇಲ್ದಿದ್ರೂ ಕೂಡ ಅಭಿಪ್ರಾಯದೊಳಗೆ ಈ ಪ್ರಕಾರ ಅಂತರಂಗದ ಅವಲೋಕನೆ ಮಾಡಿ ಯಥಾರ್ಥ ಮಾರ್ಗದೊಳಗ, ಶೀಲದ ಮಾರ್ಗದೊಳಗ, ವ್ರತರೂಪದ ಪರಿಣಮನದೊಳಗ, ಸತ್ಶೀಲದೊಳಗ, ಸಂಯಮಮಯ ಜೀವನದೊಳಗ ನಮ್ಮನ್ನು ನಾವು ಯಾವಾಗಲೂ ಇರಿಸಿಕೊಳ್ಳಬೇಕಾದ್ರೆ ಸ್ವಲ್ಪ ಪ್ರಯತ್ನನ ಬೇಕ್ರಿ. ನಿಜವಾಗಿ ಸಮ್ಯಕ್ ದರ್ಶನ ಆದ ನಂತರ ವ್ರತಾದಿಗಳ ಸಹಜ ಆಗ್ತವೆ ಅನ್ನೋದು ಒಂದು ಪಕ್ಷನ ಇದೆ ರೀ ವಿಜಯನ. ಸಮ್ಯಕ್ ದರ್ಶನ ಆದ ನಂತರ ಕೂಡ ಅವನಿಗೆ ಯಾವತ್ತೂ ಸಾವಧಾನ ಇರಬೇಕನ್ನ ಆಗ್ತಿದೆ. 3 ಕಷಾಯ ಚೌಕಡಿ ಹೋದ ನಂತರ ಕೂಡ ಸಾವಧಾನನೇ ಇರಬೇಕಾಗ್ತಿದೆ. ಎಲ್ಲಿಯವರೆಗೆ ಕೇವಲ ಜ್ಞಾನ ಆಗುವವರೆಗೆಯೋ ಅಥವಾ ಆ ಸಾವಧಾನತೆ ಸದೈವ ಬೇಕ್ರಿ. ಸದೈವ ಸಿದ್ಧಾವಸ್ಥೆ ಪ್ರಾಪ್ತ ಆದ ನಂತರ ಕೂಡ ಭಲೆ ಅಲ್ಲಿ ಪತನ ಹೊಂದುವ ನಿಮಿತ್ತಗಳು ಇಲ್ಲ ಮತ್ತು ಅನಂತ ವೀರ್ಯ ಇದೆ, ಆದ್ರೂ ಕೂಡ ಅಲ್ಲಿ ಸಾವಧಾನತೆ ಇದೆಯೋ ಅಥವಾ ಇಲ್ಲರಿ? ಅನಂತ ದರ್ಶನ, ಅಲ್ಲಿ ಯಾವುದೇ ಪ್ರಕಾರದಿಂದ ನಿಷ್ಕಾಳಜಿ, ನಿಷ್ಕ್ರಿಯ ಇದ್ದಾರೆ ಹೀಗೆ ತಿಳಿತಕ್ಕದ್ದಲ್ಲ. ಸಾವಧಾನತೆಯಿಂದ ಅಲ್ಲಿ ಕ್ರಿಯಾಶೀಲತೆ ಇದ್ದೇ ಇದೆ ಸಿದ್ಧಾವಸ್ಥೆಯಲ್ಲಿ. ಹಾಗಾದ್ರೆ ನಮಗೆ ತಿಳ್ಕೊಳ್ಳುವಂಥ ಮಾತು ಹೀಗಿದೆ. ಕಲ್ಯಾಣದ ಅಭಿಲಾಷೆ ಇತ್ತು, ನಿಜವಾಗಿನ ಭವಚಕ್ರದಿಂದ ಬಿಡುಗಡೆ ಹೊಂದುವಂಥ ಉದ್ದೇಶ ಆಂತರ್ಯದೊಳಗೆ ಜನ್ಮ ತಾಳಿತ್ತು ಅಂತಂದ್ರೆ ಆ ಉದ್ದೇಶದ ಭೂಮಿಕೆಯ ಮೇಲೆ ಈ ಸಮಯದಿಂದ ಅಥವಾ ಯಾವ ಸಮಯದಲ್ಲಿ ಆ ಉದ್ದೇಶ ನಿಜವಾಗಿ ಆಂತರ್ಯದೊಳಗೆ ಜನ್ಮ ತಾಳ್ತಿದೆಯೋ, ಯಾವ ಉದ್ದೇಶ? ಈ ಭವಚಕ್ರದಿಂದ ನಾನು ಬಿಡುಗಡೆ ಹೊಂದಲೇಬೇಕು. ಹಿಂದನೂ ಅನೇಕ ಬಾರಿ ಹೇಳಿದ್ದೀನಿ ನೋಡ್ರಿ, ಸ್ವರ್ಗದೊಳಗ ಸಾಗರೋಪಮ ಆಯು ಇರ್ತಿದೆ ರೀ, ಹೌದ್ರೆ? ಪಲ್ಯೋಪಮ, ಸಾಗರೋಪಮ ಅತ್ಯಂತ ಕಡಿಮೆ ಅಂತಂದ್ರೆ 10,000 ಇದೆ. ಜಘನ್ಯ ಆಯು 10,000 ವರ್ಷ ಇದೆ ರೀ. ಆದ್ರೆ 10,000ದೊಳಗೆ 6 ತಿಂಗಳು ಮೈನಸ್ ಮಾಡ್ರಿ. ಒಂದು ಅಂತರ್ಮುಹೂರ್ತದೊಳಗೆ ಅವ ಯುವಾವಸ್ಥೆಗೆ ಪ್ರಾಪ್ತ ಆಗ್ತಾನೆ ರೀ. ಉಪಪಾದ ಶಯ್ಯೆಯ ಮೇಲೆ ಜನ್ಮ ಆಗ್ತಿದೆ ಮತ್ತು ಅಂತರ್ಮುಹೂರ್ತದೊಳಗೆ ಯುವಾವಸ್ಥೆಗೆ ಪ್ರಾಪ್ತ ಆಗ್ತಾನೆ.
ಮುಂದ 10,000 ಆಯುವಿನೊಳಗ ಕೊನೆಯ 6 ತಿಂಗಳು ಬಿಟ್ರೆ 6 ತಿಂಗಳ ಕಡಿಮೆ 10,000 ವರ್ಷಗಳವರೆಗೆ ಒಂದಿಷ್ಟು ಗಂಭೀರತೆಯಿಂದ ತಿಳ್ಕೊಳ್ಳೋದು. ಬರೇ ಶಬ್ದ ಅಂತ ಹೇಳಿ ಗಾಳಿಗೆ ತೂರಿ ಬಿಡೋದಿಲ್ಲ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡುವ ಮಾತು ಜಿನಾಗಮದೊಳಗೆ ಇರ್ತಿರೋದಿಲ್ಲ. ಮತ್ತು ತನ್ನ ಉದ್ಧಾರದ ಸಲುವಾಗಿ ಯಾವ ಮಾತು ಬರ್ತಾವೆಯೋ ಅವುಗಳನ್ನು ಒಳಗಿಳಿಸಿಕೊಳ್ಳುವ, ಅವುಗಳದ್ದು ಮನನ ಯಾವ ಪ್ರಕಾರ ತಿರಿಯಂಚಗಳ ಎಮ್ಮೆ ಹಸುಗಳ ಆಹಾರ ಗ್ರಹಣ ಮಾಡ್ತವೆ ಮತ್ತು ಅದನ್ನು ರವತ್ ಮಾಡ್ತವೆ, ಮೆಲಕ್ ಹಾಕ್ತವೆ. ಅದೇ ಪ್ರಕಾರ ನಾವು ವಿಷಯದ ಮೆಲಕ್ ಹಾಕೋದಿದೆ. ಏನು ಹೇಳ್ತಾ ಇದೆ ಇಲ್ಲಿ? ಈಗ 10,000 ಜಘನ್ಯ ಆಯು ಹೇಳ್ತಾರೆ. ನಮಗೆ ತಿಳಿದು ಬರುವ ಸಲುವಾಗಿ ಇದನ್ನ ದೃಷ್ಟಾಂತ ತಗೊಂಡಿದ್ದೀರಿ. ಇಲ್ದಿರ 31 ಸಾಗರೋಪಮದ್ದು ಕೂಡ ಅದೇ ಸ್ಥಿತಿ ಇದೆ. ಕೊನೆಯ 6 ತಿಂಗಳನ್ನು ಬಿಟ್ಟ ಆ 10,000 ವರ್ಷದವರೆಗೆ ಏನು ಅವ ಭೋಗಿರ್ತಾನೆ, ಪಂಚೇಂದ್ರಿಯ ಭೋಗ, ಯಾವ ಪ್ರಕಾರದ ಕಷ್ಟ ಇಲ್ಲ, ಆ ಭೋಗದಲ್ಲಿ ವ್ಯತ್ಯಯ ಇಲ್ಲ, ಬಾಧೆ ಇಲ್ರಿ ಸ್ವರ್ಗದ ಭೋಗಗಳಲ್ಲಿ. ಹೌದೇನಿಲ್ರಿ? ಹಾಗಾದ್ರೆ 10,000 ವರ್ಷಗಳವರೆಗೆ ಯಾವ ಭೋಗ ಭೋಗಿಸ್ತಂದ್ರಲ್ಲ ಅದ ಕೊನೆಯ 6 ತಿಂಗಳೇನಿದೆ ಅಲ್ಲ, ಆ 6 ತಿಂಗಳದೊಳಗ ಅದೆಲ್ಲವೂ ಏನಾಗಿ ಹೋಗ್ತಿದೆ ಅಂತಂದ್ರೆ ಮೈನಸ್ ಆಗಿ ಹೋಗ್ತಿದೆ. ಕೊನೆಯ 6 ತಿಂಗಳ ಮಂದಾರ ಮಾಲೆ ಬಾಡ್ತಾವ್ರಲ್ಲ, ಆ ವೇಳೆದೊಳಗ ಅವನಲ್ಲಿ ಈ ಪ್ರಕಾರದ ಸಂಕ್ಲೇಶ ಪರಿಣಾಮ ಆಗ್ತವೆ. ಆ ಸಂಕ್ಲೇಶ ಪರಿಣಾಮ 6 ತಿಂಗಳ ಸಂಕ್ಲೇಶ ಪರಿಣಾಮದ ಎದುರಿಗೆ 6 ತಿಂಗಳ ಕಮ್ಮಿ 10 ವರ್ಷದ ಭೋಗಾನಂದ ಎಲ್ಲವೂ ಏನಾಯ್ತ್ರಿ? ತೊಳೆದು ಹೋಯ್ತ್ರಿ. ದರಿಯಾಮೇ ಖಸ್ಖಸ್ ಅಂದ ಹಾಗೆ ಅದು ದರಿಯಾದಷ್ಟು ದುಃಖ ಇದೆ, ಇದು ಗಸಗಸೆ ಕಾಳಿನಷ್ಟು ಸುಖ ಇದೆ ರೀ. ಎಷ್ಟ? 10,000 ವರ್ಷ ಇದ್ರೆ. ಹಾಗಾದ್ರೆ ಅಂತಿಮ ಸಮಯದೊಳಗೆ ನಮ್ದೇನೇನು ಸ್ಥಿತಿ ಆಗ್ತಿದೆ ಅವಾಗೇನು ಪರಿಣಾಮ ಆಗ್ತಾವ ನೋಡ್ರಿ. ಸ್ಥೂಲ ರೂಪದಿಂದ ಹೇಳಿದ್ದಿತ್ತು 50 ವರ್ಷದ ಸುಖಮಯ ಜೀವನ ಮತ್ತು 5 ತಿಂಗಳ ಕೊನೆಗೆ ರೋಗಮಯ ಜೀವನ. ಇದರೊಳಗೆ ಭರಿ ಯಾವ್ದಾಗ್ತಿದೆ ರೀ? 5 ತಿಂಗಳು. ಯೋಚನೆ ಮಾಡೋದು. ಹಾಗಾದ್ರೆ ಯಾವಾಗ ಆ ಅವಸ್ಥೆ ಇಲ್ಲ ಆ ವೇಳೆದೊಳಗ ಇದನ್ನೆಲ್ಲ ಮನ್ನಪಾಲ ಮಾಡುವಂಥ ಆ ಅವಸ್ಥೆಯನ್ನೇ ಸರ್ವಥಃ ಅಭಾವ ಮಾಡುವಂಥ ಉದ್ಯಮ ಈಗ ಮಾಡಬೇಕಾಗ್ತಿದೆ ರೀ ನಾವು. ಇದು ಪುಣ್ಯ ಅಂತಾರ್ರಿ. ಏನ? ಆ 5 ತಿಂಗಳ 50 ವರ್ಷದ ಆನಂದವನ್ನೆಲ್ಲ ಮನ್ನಪಾಲ ಮಾಡ್ತಿದೆಯಲ್ಲ, ಆ ಅಂಥ 5 ತಿಂಗಳಲ್ಲ, ಅಂಥವು ಯಾವೂ ನನ್ನ ಜೀವನದೊಳಗ ಮರುಕಳಿಸಲೇಬಾರದು. ಅಂಥ ಸಿದ್ಧತೆಯನ್ನ, ಅಂಥ ಸಂಪಾದನೆಯನ್ನ ಈಗ ನಾನು ಮಾಡಿಕೊಂಡ ಭದ್ರ ಆಗೋದ, ಇದುವೇ ನಿಜವಾಗಿ ಪುಣ್ಯಮಯ ಜೀವನ. ಈಗ ಸರ್ವಸಿದ್ಧಿ ಜೀವ 31,000 ಇದೆ ಸರ್ವಸಿದ್ಧಿ ದೇವರ ಅವ್ರಿಗೆ 33,000 ಇದಿರ್ತೈತಿ ಆಯುಷ್ ಇರ್ತೈತಿ. 6 ತಿಂಗಳ ಮೊದಲ ಅವರಲ್ಲೇ ಮಂದಾರ ಮಾಲೆ ಇರ್ತೈತಿ. ನೋಡ್ರಿ, ಸರ್ವಾರ್ಥ ಸಿದ್ಧಿಯ ಜೀವಗಳ ಅವರ ನಿಯಮದಿಂದ ಏಕಭವಾವತಾರಿ ಇರ್ತಾರೆ. ಅದು ಗುರ್ತೈತಿ ಅಷ್ಟೇ ಅಲ್ರಿ. ಅವರ ನಿಯಮದಿಂದ 3 ಕಷಾಯ ಚೌಕಡಿಯ ಅಭಾವಪೂರ್ವಕ ಭಾವಲಿಂಗಿ ಸಂತ ಇದ್ದವರನ್ನ ಅಲ್ಲಿ ಹೋಗಿರ್ತಾರೆ. ಅಂಥದ್ದ ಸಂಸ್ಕಾರ ಇರ್ತಿದೆ ರೀ ಅವರಿಗೆ. ಅವರಿಗೆ ಯಾವುದೇ ಪ್ರಕಾರದಿಂದ ದೇಹ ಸಂಯೋಗದ ಕುರಿತು ಇಷ್ಟ ಬುದ್ಧಿ ಇರುವುದೇ ಇಲ್ಲ. ದೇಹ ಸಂಯೋಗ ಅವುಗಳ ಬಿಟ್ಟು ಹೋಗುವ ಸಲುವಾಗಿ ಯಾವುದೇ ಪ್ರಕಾರದ ಭಯ ಇರುವುದೇ ಇಲ್ಲ. ಯಾಕೆ ಅಂತಂದ್ರೆ ಆ 33 ಸಾಗರೋಪಮ ಮತ್ತು ಅದರ ಹಿಂದಿನ ಭಾವಲಿಂಗಿ ಸಂತಂದ ಈ ಪ್ರಕಾರದ ಭದ್ರ ಬುನಿಯಾದಿ ಅವ್ರದ್ದು ಇದ್ದ ಕಾರಣ ಅವರಿಗೆ ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ, ಶರೀರಕ್ಕೆ ಸಂಬಂಧಿಸಿದ ಹಾಗೆ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ರಾಗಾಂಶ ಅಥವಾ ಆಸಕ್ತಿ ಇರುವುದಿಲ್ಲ. ಅಲ್ಲಿ ದೇವಿಗಳನ್ನು ಇರುವುದಿಲ್ರಿ. 5ನೇ ಸ್ವರ್ಗದ ಅಲ್ಲಿ ಮೇಲೆ ಇಲ್ಲವೇ ಇಲ್ರಿ ದೇವಿಗಳ. ಬ್ರಹ್ಮೋತ್ತರ ಅವರೆಲ್ಲ ಯಾರದಾರ್ರಿ? ಅಲ್ಲಿ ದೇವಿಗಳು ಇರುವುದೇ ಇಲ್ಲ. ಸರಿ ಐತಿರ್ಲಿ. ಆದ್ರೆ 4ನೇ ಗುಣಸ್ಥಾನದೊಳಗೆ ವ್ಯತ್ಯಾಸ ಇದೆ ರೀ ವಿಜಯಣ್ಣ ಬಹಳ. 4ನೇ ಗುಣಸ್ಥಾನದೊಳಗೆ ಸಮಯ ಒಂದೊಂದು ಸಂಸಾರಿನ ಕಾಣಿಸ್ತಾರೆ. 5ನೇ ಗುಣಸ್ಥಾನ ಯೋಗ್ಯ
ಅವರಲ್ಲೇ ನಿರ್ಮಲ ಪರಿಣಾಮದೊಳಗೆ ನಿರ್ಮಲತೆ ಇರುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಕೂಡ ವ್ರತ ರೂಪದ ದೇಶ ವ್ರತ ಧಾರಣ ಮಾಡುವಂಥ ಪುರುಷಾರ್ಥಮಯ ಸಂಯೋಗ ಅಥವಾ ಆ ಪ್ರಕಾರದ ಯೋಗ್ಯತೆ ಇರುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಆ ಯಾವ 4ನೇ ಗುಣಸ್ಥಾನ ಇದೆಲ್ಲ ಹಿಂದೆ ಕೂಡ ಒಮ್ಮೆ ಚರ್ಚೆ ಬಂದಿತ್ತು, ಮರ್ತು ಹೋಗಿದ್ದಿರಬಹುದು. ಈಗ ಚರ್ಚೆ ಮಾಡಲಿಕ್ಕೆ ಯಾವುದೇ ಪ್ರಕಾರದ ಹಾನಿ ಇಲ್ಲ. 4ನೇ ಗುಣಸ್ಥಾನವರ್ತಿ ಜೀವ ಸತ್ತ ವಿಮಾನವಾಸಿ ಆಗ್ತಾನ್ರಿ. ಮನುಷ್ಯ 4ನೇ ಗುಣಸ್ಥಾನದೊಳಗ ಅರ್ಥಾತ್ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿದ್ದಾನೆ, ಅವನು ವಿಮಾನವಾಸಿನ ಆಗ್ತಾನ್ರಿ. ಸಮ್ಯಕ್ ದರ್ಶನದ ನಂತರ ಆಯುವಿನ ಬಂಧಾಯಿತು ಅಂತಂದ್ರೆ ಅವನ ನಿಯಮದಿಂದ ಕಲ್ಪವಾಸಿ ಅಥವಾ ವಿಮಾನವಾಸಿನ ಆಗ್ತಾನ್ರಿ. ಆ ಜೀವ ಅಲ್ಲೇ ಸ್ವರ್ಗದೊಳಗಿರೋದ ಮತ್ತು ಭಾವಲಿಂಗಿ ಸಂತ ಅದೇ ಸರ್ವಾರ್ಥ ಸಿದ್ಧಿಯ ಮಾತಿಲ್ಲ, ಅದೇ ಸೌಧರ್ಮ ಸ್ವರ್ಗದೊಳಗ ಅಥವಾ ಈಶಾನ್ಯ ಸ್ವರ್ಗದೊಳಗ 1ನೇ 2ನೇ ಸ್ವರ್ಗದೊಳಗನ ಇರೋದ. ಭಾವಲಿಂಗಿ ಸಂತ 50-60 ವರ್ಷ 100 ವರ್ಷದ ಇಲ್ಲಿ ಮುನಿ ಧರ್ಮದ ಸಾಧನೆ ಮಾಡಿದಾನ್ರಿ. ಶುದ್ಧೋಪಯೋಗ ರೂಪದಿಂದ ಬಾಳ್ವೆ ಮಾಡಿದಾನೆ. ಅವ ಆಯು ಪೂರ್ಣಾಗಿ ಅವ ಅಲ್ಲೇ ಹೋಗ್ತಾನ್ರಿ. ಆದ್ರೆ ಇಬ್ಬರದು ಗುಣಸ್ಥಾನ 4ನೇದ್ದನ್ನೇ ಇದೆ ರೀ. ಆದ್ರೂ ಕೂಡ ಅಂತರಂಗದ ಪರಿಣಾಮದೊಳಗೆ ವ್ಯತ್ಯಾಸ ಇರಬಹುದು ಅಥವಾ ಇಲ್ಲ, ನಮ್ಮ ಜ್ಞಾನದಿಂದ ನಾವು ತಿಳ್ಕೊಳ್ಳೋದು. ಗುಣಸ್ಥಾನ 4ನೇದ್ದ ಇದ್ರೂ ಕೂಡ ಗುಣಸ್ಥಾನ 4ನೇದ್ದ ಇದ್ರೂ ಕೂಡ ಅಂತರಂಗದ ಯಾವ ಭಾವನೆ ಇದೆ, ಯಾವ ಅನುಭೂತಿ ಇದೆ, ಯಾವ ಶ್ರದ್ಧೆಯ ಬಲ ಇದೆ, ಅದರೊಳಗೆ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ ಚಿಂತನೆ ಮಾಡೋದ್ರಿ. ಅದರದ ತಕ್ಷಣ ಉತ್ತರ ನಮಗೆ ಹೊಳೆದಿದ್ರೂ ಕೂಡ ಅದರದ ಚಿಂತನೆ ಮಾಡೋದು. ನೋಡ್ರಿ, ಮಾಡಿದ ಸಾಧನೆ ನಿರರ್ಥಕ ಆಗ್ತಿತ್ತು ಅಂತಂದ್ರೆ ಇದಕ್ಕೆ ದೃಷ್ಟಾಂತ ಹೀಗೆ ತಿಳ್ಕೊಳ್ಬಹುದು. ಈ ಪಂಚಮ ಕಾಲದೊಳಗ ಅನೇಕಾನೇಕ ಭಾವಲಿಂಗಿ ಸಂತರಾದರು. ಕುಂದರನ್ನು ಮೊದಲು ಮಾಡಿಕೊಂಡು ಅನೇಕಾನೇಕ ಭಾವಲಿಂಗಿ ಸಂತರಾದರು. ಅವರಿಗೆ ಜ್ಞಾನ ಇತ್ತನಿಲ್ರಿ, ಏನ ಈ ಕಾಲದೊಳಗೆ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ. ಇಲ್ಲಿಂದ ನಿಯಮದಿಂದ ನನ್ನ ಮರಣಾಗಿ ಈ ಭಾವಲಿಂಗಿ ಸಂತನಿಗೆ ನಿಯಮದಿಂದ ಇದರದ ಜ್ಞಾನ ಇರ್ತಿದ್ದೀರಿ. ಮರಣಾಗಿ ನಾನು ಭೋಗ ಭೂಮಿಗೆ ಅಥವಾ ವಿದೇಶ ಕ್ಷೇತ್ರಕ್ಕೆ ಹೋಗುವುದಿಲ್ಲ, ನಾನು ನಿಯಮದಿಂದ ವಿಮಾನವಾಸಿನ ಆಗ್ತೇನೆ, ಇದು ಜ್ಞಾನ ಇರ್ತಿದೇನಿಲ್ರಿ? ಇರ್ತಿದೆ. ಆದ್ರೂ ಕೂಡ ಅವರು ಯಾಕೆ ಆ ಕಾರ್ಯ ಮಾಡ್ತಾರೆ? ಜಿನದೀಕ್ಷೆ ಧಾರಣೆ ಯಾಕೆ ಮಾಡ್ತಾರೆ? ಗೃಹಸ್ಥಾವಸ್ಥೆಯಲ್ಲಿ ಅವ್ರಿಗೆ ಜ್ಞಾನ ಇರ್ತಿದೇನಿಲ್ರಿ? ಇರ್ಲಿಕ್ಕೆ ಬೇಕಲ್ಲ. ನೋಡ್ರಿ, ಸಮ್ಯಕ್ ದರ್ಶನದ ಜೊತೆಗಿರುವಂಥ ಜ್ಞಾನ ಎಂಥದ್ದಿದೆ ಅಂತಂದ್ರೆ ಕೇವಲ ಜ್ಞಾನದ ಹಾಗೆ ಪ್ರತ್ಯಕ್ಷ ಪರೋಕ್ಷ ಇಷ್ಟೇ ಭೇದ ಇದೆ ಅಂತ ಹೇಳಿ ಹೇಳ್ತಾರ್ರಿ. ಪ್ರತ್ಯಕ್ಷ ಪರೋಕ್ಷ ಇಷ್ಟೇ ಭೇದ ಇದೆ. ಯಾವ ಪ್ರಕಾರ ಕೇವಲ ಜ್ಞಾನ? ಪಂಚಾಸ್ತಿಕಾಯ ಪರಿಮಳದ 1ನೇ ಶತೇಂದ್ರ ವಂದಿತನು ಏನು ಗಾಥೆ ಇದೆ, ಆ ಗಾಥೆಯ ಮೇಲೆ ಏನು ವ್ಯಾಖ್ಯಾನ ಆದದ್ದಿದೆ ಸಮ್ಯಕ್ ದೃಷ್ಟಿ ಮಹಾಪುರುಷಂದ. ಅದರದ ವಾಚನ ಮಾಡೋದ ಯಾವ ಪ್ರಕಾರ ಕೇವಲ ಜ್ಞಾನಿ 3 ಲೋಕ 3 ಕಾಲ ಅನಂತ ಜೀವದ್ರವ್ಯಗಳ ಅನಂತಾನಂತ ಪದ್ಗಳ ದ್ರವ್ಯಗಳ ಧರ್ಮ ಅಧರ್ಮ ಆಕಾಶ ಅಸಂಖ್ಯಾತ ಲೋಕ ಪ್ರಮಾಣ ಕಾಲ ದ್ರವ್ಯ ಇವು ಎಲ್ಲವುಗಳನ್ನು ಯಾವ ಪ್ರಕಾರ ಕೇವಲ ಜ್ಞಾನಿ ತಿಳಿತಾರೋ ಒಂದು ಸಮಯದಲ್ಲಿ ಅದೇ ಪ್ರಕಾರ ಭಾವಶ್ರುತ ಜ್ಞಾನ ತಿಳಿತೀವಿ. ಹೀಗಿದ್ದ ನಂತರ ಅವನಿಗೆ ಹೇಳ್ರಿ, ಈ ಜ್ಞಾನ ಕ್ಷಮದಾಗೂ ಇರಕ್ಕೆ ಶಕ್ಯತೆ ಇದೆ ನೋಡ್ರಿ. ಮತ್ತೊಂದು ಈ ಸಮ್ಯಕ್ ಜ್ಞಾನ ಚತುರ್ಥ ಗುಣಸ್ಥಾನ ಮಾಡ್ತೀವಿ ಬಿಟ್ಟು ಹೋಗ್ತದೆ. ಎಷ್ಟು ಬಿಟ್ಟು ಹೋಗ್ತಿದ್ಲ ಆದ ಕುದ್ಗಲ್ ಪರಾವರ್ತನ ಸಂಸಾರ ಹೌದು. ಚಿತ್ರದ ವಿಶ್ಲೇಷಣೆ 2 ಪ್ರಶ್ನೆ ಅದಾವ್ರಿ. ಚತುರ್ಥ ಗುಣಸ್ಥಾನ ವರ್ತಿಯ ಇಂಥ ಜ್ಞಾನ ಯಾವುದು? ಶ್ರುತ ಜ್ಞಾನ, ಭಾವಶ್ರುತ ಜ್ಞಾನ, ಸಮ್ಯಕ್ ಜ್ಞಾನ. ಕೇವಲ ಜ್ಞಾನದ ಹಾಗೇನೆ ಇದೆ, ಅದರಷ್ಟನ ಸಾಮರ್ಥ್ಯ ಇದೆ ಅಂತ ಹೇಳಿತು. ಅದು ಕೂಡ ಬಿಟ್ಟು ಹೋಗ್ತಿದೆ. ಅರ್ಥಾತ್ ಅರ್ಧ ಪುದ್ಗಲ ಪರಾವರ್ತನ ಕಾಲದವರೆಗೆ ಅಂಥ ಜ್ಞಾನ ಸಂಪನ್ನ ಕೂಡ ಜೀವ ಸಂಸಾರದಲ್ಲಿ ಉಳಿತಾನೆ. ಅರ್ಥಾತ್ ಅದು ಬಿಟ್ಟು ಹೋಗ್ತಿದೆ. ಇದು ಒಂದು ಪ್ರಶ್ನೆ. ಇದು ಹೇಗೆ ಬಿಟ್ಟು ಹೋಗ್ತಿದೆ ಅನ್ನೋ ಪ್ರಶ್ನೆ ಇದೆ. ಇಷ್ಟು ಇದ್ದ ನಂತರ ಹೇಗೆ ಬಿಟ್ಟು ಹೋಗ್ತಿದೆ ನೋಡಿ. ಇದಕ್ಕೆ ಒಂದೇ ಒಂದು ಉತ್ತರ ಇದೆ. ಅವನದ ಇನ್ನೂ ಅಷ್ಟು ಕಾಲ ಸಂಸಾರದೊಳಗ ಇರುವುದು ನಿಶ್ಚಿತ ಇದ್ದ ಕಾರಣ ಅದು ಮಸಕಾಗ್ತಿದೆ ಅಥವಾ ಬಿಟ್ಟು ಹೋಗ್ತಿದೆ. ಬಿಟ್ಟನ ಹೋಗ್ತಿದೆ ರೀ.
ನೀವು ಮಸಕಾಗ್ತಿದೆ ಅಂಥೇಳಿ ಮತ್ತೆ ಬೆಣ್ಣೆ ಹಚ್ಚೋದು ಬೇಡ, ಬಿಟ್ಟನ್ನ ಹೋಗ್ತಿದ್ದೀರಿ. ಯಾಕೆ ಅಂತಂದ್ರೆ ಬಿಟ್ಟು ಹೋಗದೆ ಇದ್ರ ಆಗಮದೊಳಗ ಸಾದಿ ಮಿಥ್ಯಾದೃಷ್ಟಿ ಶಬ್ದದ ಪ್ರಯೋಗನ ಇರ್ತಿರ್ಲಿಲ್ಲ. ಸಾದಿ ಮಿಥ್ಯಾದೃಷ್ಟಿ ಅವನಿಗೆ ಅಂತಾರ್ರಿ. ನೋಡ್ರಿ, ಅರ್ಧಪುದ್ಗಲ ಪರಾವರ್ತನ ಕಾಲದವರೆಗೆ ಸಮ್ಯಕ್ತ್ವ ಹ್ಯಾಗ ಒಳಗಡೆ ಇರೋ ಸಾಧ್ಯ ಇದೆ, ಅದು ಬಿಟ್ಟು ಹೋಗಿರ್ತಿದೆ ಅಂಥೇಳಿನ ಅವನಿಗೆ ಪುನಃ ಸಮ್ಯಕ್ ದರ್ಶನ ಪ್ರಾಪ್ತ ಆದಮೇಲೆ ಅವನನ್ನು ಸಾದಿ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ತ್ವವನ್ನು ಪಡೆದ ಅಂಥೇಳಿ ಹೇಳಲಾಗ್ತಿದೆ. ಇದಕ್ಕೆ ಒಂದೇ ಕಾರಣ ಏನಿದೆ ರೀ, ಪ್ರತಿ ಸಮಯದ ಯಾವ ಪರ್ಯಾಯದ ಪರಮ ಸ್ವತಂತ್ರತೆ ಇದೆಯೋ ಆ ಪರಮ ಸ್ವತಂತ್ರತೆಯನ್ನ ಈ ಸಮ್ಯಕ್ ಜ್ಞಾನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ. ಅದರ ಸಾಮರ್ಥ್ಯ ಅಷ್ಟು ಇದ್ದ ಕಾರಣನ ಈ ಸಮ್ಯಕ್ ಜ್ಞಾನ ಏನಾಗ್ತಿದೆ ರೀ, ನಾಶಪ್ರಾಯ ಆಗ್ತಿದೆ, ಲುಪ್ತಪ್ರಾಯ ಆಗ್ತಿದೆ. ವಸ್ತು ವ್ಯವಸ್ಥೆ ಜೈನ ದರ್ಶನದೊಳಗೆ ಸರ್ವಜ್ಞ ಪ್ರಭು ಹೇಳಿದಂಥ ವಸ್ತುವಿನ ಯಾವ ನೈಜ ಸ್ವರೂಪ ಇದೆಲ್ಲ ಅದರೊಳಗ ಬಹಳಷ್ಟು ವಿಚಿತ್ರತೆ ಇದೆ. ಹೀಗೆ ಅಂಥೇಳಿ ಹೇಳಲಿಕ್ಕೇನೆ ಬರೋದಿಲ್ಲ, ಬಹಳಷ್ಟು ವಿಚಿತ್ರತೆ ಇದೆ. ಇದಕ್ಕೆ ಕಾರಣ ಏನಿದೆ ಅಂತಂದ್ರೆ ಪ್ರತಿ ಸಮಯದ ಪರ್ಯಾಯದ ಸ್ವತಂತ್ರತೆ. ಈಗ ಆ ಜೀವದ ವರ್ತಮಾನದಲ್ಲಿ ಪ್ರಕಟ ಆಗುವಂಥ ಯಾವ ಅನುಭವ ರೂಪದ ಪರ್ಯಾಯಗಳಿದಾವೆಯೋ, ದ್ರವ್ಯ ಪರ್ಯಾಯಗಳಿದಾವೆಯೋ, ಆ ದ್ರವ್ಯ ಪರ್ಯಾಯಗಳಲ್ಲಿ ಆ ಪ್ರಕಾರದ ಸಮ್ಯಕ್ ಜ್ಞಾನದ ಬಲದಿಂದ ಶುದ್ಧಿ ಬರುವಂಥ ಯೋಗ್ಯತೆನೇ ಇಲ್ಲ ಅಂಥೇಳಿ ಆ ಸಮ್ಯಕ್ ದರ್ಶನನ, ಆ ಸಮ್ಯಕ್ ಜ್ಞಾನನ ಏನಾಗ್ತಿದೆ ರೀ, ಅದರ ಕಾರಣದಿಂದಲ್ಲ, ನಿಮಿತ್ತ ನೈಮಿತ್ತಿಕ ಅಂಥೇಳಿ ಹೇಳ್ತಲ್ಲ ಹಾಗೆ ಆ ಸಮ್ಯಕ್ ಜ್ಞಾನ ಬಿಟ್ಟು ಹೋಗ್ತಿದೆ. ಆದ್ರೆ ನಿಜವಾಗಿ ನೋಡ್ರಿ, ಈ ಅರ್ಧಪುದ್ಗಲ ಪರಾವರ್ತನ ಮತ್ತು ಸಾದಿ ಮಿಥ್ಯಾದೃಷ್ಟಿ ಇವು ಎರಡು ಶಬ್ದ ಏನದವ್ರಲ್ಲ, ಇವು ಅಪವಾದ ರೂಪದಿಂದ ಅದಾವ್ರಿ ಚಿನಾಗಮದಲ್ಲಿ. ತಿಳಿದ್ರೆ ಇನ್ನು ಸಾದಿ ಮಿಥ್ಯಾದೃಷ್ಟಿದ ಅರ್ಥನೂ ಎರಡು ಪ್ರಕಾರ ಇದೆ ರೀ. ಅರ್ಥಾತ್ ಒಂದು ಪುದ್ಗಲ ಪರಾವರ್ತನದ ಒಂದು ಅನಂತಾಂಶವ ಭಾಗದೊಳಗ ಅನಂತ ಸಾಗರಗಳದಾವೆ. ಒಂದು ಪುದ್ಗಲ ಪರಾವರ್ತನದ ಒಂದು ಅನಂತಾಂಶವ ಭಾಗದೊಳಗ ಅನಂತ ಸಾಗರಗಳದಾವೆ. ಹಾಗಾದ್ರೆ ಅಷ್ಟು ಕಾಲದವರೆಗೆ ಸಮ್ಯಕ್ ದರ್ಶನ ಬಿಟ್ಟು ಹೋಗೋದಾ ಮತ್ತು ಪುನಃ ಸಮ್ಯಕ್ ದರ್ಶನ ಪ್ರಾಪ್ತ ಆಗೋದಾ, ಇವನಿಗೆ ಸಾದಿ ಮಿಥ್ಯಾದೃಷ್ಟಿ ಅನ್ನೋದ ಇದು ಅಪವಾದ ಇದೆ. ಇನ್ನು ಈ ಭವದೇವ ಭಾವದೇವಂದೇನು ಬಂತಾರಲ್ಲ ಅದಕ್ಕೂ ಸಾದಿ ಮಿಥ್ಯಾದೃಷ್ಟಿ ಶಬ್ದ ಬರ್ತಿದ್ದೀರಿ. ಯಾಕೆ ಅಂತಂದ್ರೆ ನೋಡ್ರಿ, ಅಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. 7 ಸಾಗರೋಪಮದ್ದೇನು ಆಯು ಅವರು ಪಡ್ಕೊಂಡ್ರು ಭವದೇವ ಭಾವದೇವ ಸಹೋದರರ. ಸುಧರ್ಮ ಮತ್ತು ಜಂಬೂ ಸ್ವಾಮಿರೇ ಅವರ, ಬೇರೆ ಯಾರು ಅಲ್ಲ. ಅಂತಿಮ ಅನುಬದ್ಧ ಕೇವಲಿ ಗೌತಮ ಗಣಧರ ಮೋಕ್ಷಕ್ಕೆ ಹೋದ ನಂತರ ಸುಧರ್ಮ ಮತ್ತು ಜಂಬೂ ಇವರು ಮೂವರ ಅನುಬದ್ಧ ಕೇವಲಿ ರೀ. ಗೌತಮ, ಸುಧರ್ಮ, ಜಂಬೂ. ಹಾಗಾದ್ರೆ ಇವರು ಇಬ್ಬರ್ರಿ ಅವರ, ಯಾರ? ಭವದೇವ ಭಾವದೇವ, ಸುಧರ್ಮ ಮತ್ತು ಜಂಬೂ ಸ್ವಾಮಿ ರೀ. ಹಾಗಾದ್ರೆ ತಾವು ಹೇಳ್ರಿ, 7 ಸಾಗರೋಪಮ ವರ್ಷಗಳವರೆಗೆ ಸ್ಪಷ್ಟಲ್ಲಿ ಉಲ್ಲೇಖ ಇದೆ ರೀ. ಏನ ಅವರ ಅನೇಕ ಪ್ರಕಾರದ ವನಕ್ರೀಡೆ ಮಾಡಿದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಜಲಕ್ರೀಡೆ ಮಾಡಿದ್ರು, ಮನಸೋಕ್ತವಾಗಿ ಭೋಗಿಸಿದ್ರು. ಯಾವಾಗ ಅವರಿಗೆ ಅಲ್ಲಿಂದ ಚ್ಯುತಿ ಆಗುವಂಥ ಅರ್ಥಾತ್ 6 ತಿಂಗಳದ ಅವಧಿ ಬಂತಲ್ಲ, ಆ ವೇಳೆದೊಳಗ ಅವರು ಕೂಡ ದುಃಖ ಮಾಡಲಿಕ್ಕೆ ಶುರು ಮಾಡ್ಯಾರ್ರಿ. ಸಂಕ್ಲೇಶ ಪರಿಣಾಮ. ಆಗ ಅಲ್ಲಿ ಸಹಚರಿ ದೇವಗಳಿರ್ತಾರಲ್ಲ, ಆ ದೇವಗಳ ಅವರಿಗೆ ಬೋಧ ನೀಡಿದರ್ರಿ. ಬೋಧ ನೀಡಿದ ನಂತರ ಅವರ ಆಂತರ್ಯಗಳಿಗೆ ಪುರುಷಾರ್ಥ ಮಾಡಿ ಪುನಃ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಂಡ್ರು. ಅವರದ್ದ ಸಾದಿ ಮಿಥ್ಯಾತ್ವ ಅಂಥೇಳಿ ಹೇಳೋದು ಅಥವಾ ಸಾದಿ ಮಿಥ್ಯಾದೃಷ್ಟಿ ಅಂಥೇಳಿ ಹೇಳೋದು ಇದು ಒಂದು ಪ್ರಕಾರ ರೀ. ಅದು ಒಂದು ಪ್ರಕಾರ, ಇದು ಒಂದು ಪ್ರಕಾರ ರೀ. ಅಂದ್ರೆ ಅಲ್ಲಿ ಇನ್ನೊಂದು ಉಲ್ಲೇಖ ಏನು ಬರ್ತಿದೆ ಅಂತಂದ್ರೆ, ಇಷ್ಟೆಲ್ಲ ಭೋಗಿಸಿದ್ರಲ್ಲ 7 ಸಾಗರೋಪಮ ವರ್ಷಗಳ ಕಾಲದವರೆಗೆ ಅವರಿಗೆ ಆತ್ಮ, ವೀತರಾಗತೆ, ಶುದ್ಧೋಪಯೋಗ ಇದು ಯಾವುದು ಈ ಶಬ್ದದಿಂದ ವಾಚ್ಯವಾಗುವಂಥ ಯಾವುದೂ ಭಾವದ ಸ್ಮರಣೆನ ಆಗಲಿಲ್ಲ. 7 ಸಾಗರೋಪಮ ವರ್ಷಗಳಲ್ಲಿ ಭಾವದ ಸ್ಮರಣೆ, ಆ ಪ್ರಕಾರದ ಸಂಯೋಗ
ಆ ಪ್ರಕಾರದ ಸಂಯೋಗ ಇರ್ತಿದೆ, ವರ್ತಮಾನದ ಆ ಪ್ರಕಾರದ ಅನಾದಿ ಸಂಸ್ಕಾರ ವಶಾತ್ ಆ ಪ್ರಕಾರದ ದುರ್ಬಲತೆ ಇರ್ತಿದೆ, ಪುರುಷಾರ್ಥ ಮಂದಾಗಿ ಬಿಡ್ತಿದೆ. ಮತ್ತು ನೋಡ್ರಿ, ಅನೇಕಾನೇಕ ಪ್ರಕಾರದವ್ರಿ ಸಮ್ಯಕ್ ದೃಷ್ಟಿ ಜೀವೇನ ದೇವ ಭವದೊಳಗೆ ಹೋಗ್ತಂದ್ರಲ್ಲ, ಆ ಜೀವನಿಗೆ ಅಂತರ್ಮುಹೂರ್ತ ಕಳೀತಾ ಇದ್ದ ಹಾಗೆ ಉಪಾದಶೆಯ ಮೇಲೆ ಜನ್ಮ ಆಗ್ತಿದೆ. ಅಂತರ್ಮುಹೂರ್ತ ಕಳೀತಾ ಇದ್ದ ಹಾಗೆ ಅವ ಯೋಗ್ಯ ತರುಣಾವಸ್ಥೆಗೆ ಪ್ರಾಪ್ತ ಆಗ್ತಾನೆ. ಆಗ ಅವ ಇತರ ದೇವಗಳ ಬೋಧ ಇಲ್ಲದನ ಸ್ನಾನಾದಿ ಕ್ರಿಯೆಗಳನ್ನು ಮಾಡಿ ಜಿನಮಂದಿರಕ್ಕೆ ಹೋಗ್ತಾನೆ. ಸ್ವರ್ಗದಾಗ ಸ್ನಾನಾದಿ ಅಭಿಷೇಕ ಎಲ್ಲ ಅದಾವ್ರಿ, ಅದೇ ಎಲ್ಲ ಅಮೃತದಿಂದ ಅದಾವ್ರಿ. ಅಲ್ಲಿ ಹೋದ್ಮೇಲೆನ ಗೊತ್ತಾಗ್ತೈತ್ರಿ ನಿಜವಾಗಿ ಅದಾವೋ ಅಥವಾ ಇಲ್ಲ, ಆಗಮದೊಳಗೆ ಏನಿದೆ ಹಾಗೆ ಇದಾವೋ ಅಥವಾ ಇಲ್ಲ. ಅದಕ್ಕೆ ಅಲ್ಲಿ ಹೋಗಿ ಸ್ಮರಣೆ ಇಲ್ಲ, ಆಗ ಸ್ಮರಣೆ ಇಲ್ಲ, ಅನಂತ ಬಾರ ಹೋಗಿದ್ದೇವೆ. ಈ ಮಾತಿನ ಮೇಲೆ ನಮ್ದು ವಿಶ್ವಾಸ ಇಲ್ಲ, ಆದರೆ ಜಿಜ್ಞಾಸೆ ಇದೆ. ಅಲ್ಲಿ ಸ್ನಾನಾದಿ ಇದ್ದಾವೆನ, ಅಲ್ಲಿ ಆತರ ಸಲುವಾಗಿ ಸ್ನಾನ, ಅಲ್ಲೇನು ಶರೀರದ ಮಲಿನತೆನೇ ಇರುವುದಿಲ್ಲ, ವೈಕ್ರಿಯಿಕ ಶರೀರ ಇರ್ತಿದೆ, ಸಪ್ತಧಾತುವಿನಿಂದ ರಹಿತ ಶರೀರ ಇರ್ತಿದೆ. ಆದರೆ ಜನ್ಮದ ಮಲಿನತೆಯನ್ನು ಕಳೆಯುವ ಸಲುವಾಗಿ ಸ್ನಾನದ ಅಲ್ಲಿ ಸ್ನಾನ ಶಬ್ದದ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರ. ಅದನ್ನು ನಮಗೆ ತಿಳಿಯುವ ಸಲುವಾಗಿ ಮಾಡಿದ್ದಿರಬಹುದು. ತಿಳಿತ್ರೆ ಕಥನ ಯಾರ ಸಲುವಾಗಿ ಮಾಡ್ತಾ ಇದ್ದಾರೆ, ಅವ್ರದ್ದೇ ಭಾಷೆ ಬೇಕಾಗ್ತಿದೆ. ಭಾವ ಅವ್ರದ್ದು ತಿಳ್ಕೊಳ್ಳೋದ, ಭಾಷಾ ಕೇಳುವಂಥವ್ರದ್ದು ಕರ್ತವ್ಯ ಇದೆ ರೀ. ಭಾಷೆ ಅಂತೂ ಅವ್ರು ನಮ್ಮದೇ ಹೇಳವ್ರಿ. ಅಲ್ಲಿ ಪ್ರತ್ಯಕ್ಷ ಏನಿದೆ ಆದ್ರೂ ಕೂಡ ಕಥನ ಹೀಗೆ ಬರತ್ತಿದೆ ರೀ. ಮಿಥ್ಯಾದೃಷ್ಟಿ ಜೀವ ಸ್ವರ್ಗದೊಳಗೆ ಹೋದ ಅಂತಂದರೆ ಇತರ ದೇವಗಳ ಅವನನ್ನು ಸ್ನಾನಾದಿಗಳನ್ನು ಮಾಡಿಸಿ ಸ್ವರ್ಗದ ಆಭೂಷಣಾದಿಗಳನ್ನು ತೊಡಸಿ ಅವನನ್ನು ಜಿನಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಮಿಥ್ಯಾದೃಷ್ಟಿ ಇದ್ದ ಅಂತಂದ್ರೆ. ಸಮ್ಯಕ್ ದೃಷ್ಟಿ ಇದ್ದ ಅಂತಂದ್ರೆ ಇನ್ನೊಬ್ಬರು ಬೋಧ ಇಲ್ಲದನ್ನ ಅವನು ತಾನಾಗೇನ ಜಿನಮಂದಿರಕ್ಕೆ ಹೋಗ್ತಾನೆ. ಹಾಗಾದರೆ ಸಮ್ಯಕ್ತ್ವ ಸಂಪನ್ನ ಜೀವ ತಾನಾಗೇ ಆ ಕ್ರಿಯೆಯನ್ನು ಮಾಡಿದ ನಂತರ ಕೂಡ ಭೋಗದಲ್ಲೇ ಈ ಪ್ರಕಾರ ಮೈಮರಿತಾನೆ. 7,000 ವರ್ಷಗಳವರೆಗೆ ಕೂಡ ಅವನಿಗೆ ಆ ಆತ್ಮ ಆ ವೀತರಾಗತೆಯ ಮಹಿಮೆನೇ ಬರುವುದಿಲ್ಲ. ಹಾಗಾದ್ರೆ ಅನಾದಿ ಸಂಸ್ಕಾರ ಎಷ್ಟು ಗಾಢ, ಆ ಸಂಸ್ಕಾರದ ಪ್ರಭಾವ ಎಷ್ಟಿರ್ಬೇಕು ಈ ಜೀವದ ಮೇಲೆ. ದ್ರವ್ಯಾನುಯೋಗದೊಳಗೆ ಹೇಳ್ತಾರ್ರಿ, ಒಂದ್ಸಲ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಶುದ್ಧ ಪರಿಣತಿ ಯಾವಾಗೂ ಬಿಟ್ಟು ಹೋಗುವುದಿಲ್ಲ. ನಿಯಮದಿಂದ ಅವ ಮೋಕ್ಷಕ್ಕೆ ಅವನನ್ನು ಕರ್ಕೊಂಡನ್ನ ಹೋಗ್ತಿದೆ. ಇದು ಸಮ್ಯಕ್ ದರ್ಶನದ ಮಹಿಮೆ ಇದೆ ವಿನಃ ಜೀವದ ಯೋಗ್ಯಾಯೋಗ್ಯತೆಯ ಮಾತಲ್ಲಿಲ್ಲ. ಅದಕ್ಕೆ ಶಾದ್ವಾದವನ್ನು ತಿಳಿಯೋದು ಅವಶ್ಯಕ ಇದೆ. ಅದು ಸಮ್ಯಕ್ ದರ್ಶನದ ಮಹಿಮೆ ಇದೆ ರೀ. ಆದ್ರೆ ಜೀವದ ಯೋಗ್ಯಾಯೋಗ್ಯತೆ ಅದು ಸಮ್ಯಕ್ ದರ್ಶನಕ್ಕೆ ಬದ್ಧ ಇಲ್ಲರಲ್ಲ, ಅದು ಸ್ವತಂತ್ರ. ಹೀಗಾಗಿ ಒಂದು ಪ್ರಶ್ನೆಯ ಉತ್ತರ ಏನಾಯಿತು, ಜೀವದ ಸ್ವಯಂ ಯೋಗ್ಯತೆ ಹಾಗೆ ಇದ್ದ ಕಾರಣ ಅರ್ಧ ಮುದ್ಗಲ ಪರಾವರ್ತನ ಕಾಲದವರೆಗೆ ಕೂಡ ಅಂಥ ಜ್ಞಾನವನ್ನು, ಎಂಥ ಜ್ಞಾನವನ್ನು, ಯಾವುದು ಕೇವಲ ಜ್ಞಾನದ ಸರಿಸಮ ಇದೆಯಲ್ಲ ಅಂಥ ಜ್ಞಾನವನ್ನು ಕೂಡ ಮರೆತು ಹೋಗ್ತಾನೆ. ಈಗ ಒಂದು ಮಾತು ಹಾಂ ತಡೀರಿ, ಅವ್ರಿಗೆ ಇನ್ನೂ ಒಂದು ಪ್ರಶ್ನೆ ಇದೆಯಲ್ಲ, ನೀವು ಮರೆಯೋದಿತ್ರ ಹೇಳಿರ್ಬೇಕಾರೆ ಅವ್ರ ಪ್ರಶ್ನೆಗೆ ಹೇಳ್ರಿ ಹೇಳ್ರಿ. ಹಾಂ, ಕ್ಷಯೋಕ್ಷಮ ಜ್ಞಾನದೊಳಗೂ ಕೂಡ ಹೀಗಿರೋ ಸಾಧ್ಯತೆಯನ್ನ ಇಷ್ಟೆಲ್ಲ ಅಂತಂದ್ರೆ ಜೀವನ ಅಂತಿದ್ದಾವೆ, ಪುದ್ಗಲ ಅನಂತ ಅನಂತಿದ್ದಾವೆ, ಧರ್ಮ ಧರ್ಮ ಆಕಾಶ ಒಂದೊಂದಿದ್ದಾವೆ, ಲೋಕವ್ಯಾಪ್ತಿ ಇದ್ದಾವೆ, ಧರ್ಮ ಧರ್ಮ ಕಾಲದ್ರವ್ಯ ಸಂಖ್ಯಾತ ಲೋಕ ಪ್ರಮಾಣ ಇದ್ದಾವೆ, ಪ್ರತಿಯೊಂದು ಸ್ವತಂತ್ರ ಇದ್ದಾವೆ, ಪ್ರತಿಯೊಂದರಲ್ಲಿ ಅನಂತ ಗುಣ ಇದ್ದಾವೆ, ಪ್ರತಿಯೊಂದು ದ್ರವ್ಯದ ಅವುಗಳ ಗುಣಗಳದ್ದ ದ್ರವ್ಯಾನುಸಾರ ಪರ್ಯಾಯ ಹೊರಡ್ತಾ ಇರ್ತಿದೆ. ಇದು ಕ್ಷಯೋಕ್ಷಮ ಜ್ಞಾನಕ್ಕೂ ಕೂಡ ಇದೆಲ್ಲವೂ ತಿಳಿತಿದೆ ಏನಿಲ್ಲ, ಇದೆಲ್ಲವೂ ತಿಳಿತಿದೆ. ಆದರೆ ಆ ತಿಳಿಯುವಿಕೆ, ಆ ಎಲ್ಲ ಪದಾರ್ಥಗಳನ್ನು ತಿಳಿಯುವುದರ ಪ್ರಯೋಜನಭೂತ ಯಾವ ಆತ್ಮನ ಅನುಭೂತಿ ಇದೆ, ಆತ್ಮನ ಪ್ರತ್ಯಕ್ಷ ಸಂವೇದನೆ ಇದೆ, ಇದರ ಅಭಾವದೊಳಗ ಅದೆಲ್ಲವನ್ನು ತಿಳಿದ್ರೂ ಕೂಡ ಅದಕ್ಕೆ ಜ್ಞಾನ ಅನ್ನೋದಿಲ್ಲ, ಅದಕ್ಕೆ ತಿಳಿಯುವಿಕೆ ಅನ್ನೋದಿಲ್ಲ. ಅದಕ್ಕೆ ಜ್ಞಾನ ಅನ್ನೋದಿಲ್ಲ, ಅದಕ್ಕೆ ತಿಳಿಯುವಿಕೆ ಅನ್ನೋದಿಲ್ರಿ. ದ್ರವ್ಯಲಿಂಗಿ ಮಾತಿಲ್ರಿ. ನೋಡ್ರಿ, ಕ್ಷಯೋಕ್ಷಮ ಜ್ಞಾನದೊಳಗ ಈ ಪ್ರಕಾರದ ಎಲ್ಲವನ್ನೂ ತಿಳಿಯುವಂಥ ಯೋಗ್ಯತೆ ಇದ್ರೂ ಕೂಡ
ಆ ಎಲ್ಲವನ್ನು ತಿಳಿಯುವುದರ ಪ್ರಯೋಜನ ಏನಿದೆ? ಅಂಥ ನಿಜ ಶುದ್ಧಾತ್ಮನ ಅನುಭೂತಿ ಇಲ್ಲದೆ ಹೋದ ನಂತರ ಇಲ್ಲದೆ ಇರುವಳೆದೊಳಗ ಅದು ಎಲ್ಲ ಇದೆ ಅಂಚಳಿ ಹೇಳೋದ ಯಾವುದಕ್ಕೂ ಉಪಯೋಗ ಇಲ್ಲ ಅಂಚಳಿ ಕ್ಷಯೋಕ್ಷಮ ಜ್ಞಾನದೊಳಗೂ ಕೂಡ ಇಷ್ಟು ಸಾಮರ್ಥ್ಯ ಇದೆಯೇನ ಅಂಚಳಿ ಯಾವ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಸಾಮರ್ಥ್ಯ ಇದ್ರೂ ಕೂಡ ಅದನ್ನು ಆ ರೂಪದಿಂದ ಹೇಳೋದ ಅವಶ್ಯಕನೇ ಇಲ್ಲ. ಯಾಕೆ ಅಂತಂದ್ರೆ ಅದೆಲ್ಲವನ್ನು ತಿಳಿಯುವುದರ ಪ್ರಯೋಜನ ಏನಿದೆ ರೀ? ಅನಂತ ಜೀವಗಳನ್ನು ತಿಳಿಯುವುದರ ಪ್ರಯೋಜನ ಏನಿದೆ? ಈಗ ಅವ್ರದ್ದು ಬಿಟ್ಟು ನಾವು ನಮ್ಮ ತಿಳ್ಕೊಳಕತ್ತೇವಲ್ಲ, ನಾವು ಎಷ್ಟೇ ಸತ್ಯ ನಮ್ದೇ ಹೇಳ್ತಾ ಇದ್ದೇನೆ ನಾನು ನಮ್ದೇ ಹೇಳ್ತಾ ಇದ್ದೇನೆ. ಅವರಿವ್ರದ್ದು ಮಾತನೇ ಇಲ್ಲ. ನಾನು ಜೀವ ಇದ್ದೇನೆ, ನನ್ನಲ್ಲಿ ಕ್ಷಯೋಕ್ಷಮ ಜ್ಞಾನ ಇದೆ, ನನ್ನ ಕ್ಷಯೋಕ್ಷಮ ಜ್ಞಾನದ ಸಾಮರ್ಥ್ಯ ಅಷ್ಟಿದೆ. ಆದ್ರೆ ಅಷ್ಟು ಇದ್ರೂ ಕೂಡ ಅದಕ್ಕೆ ಅದು ಎಲ್ಲ ಯಾವುದರ ಸಲುವಾಗಿದೆಯೋ ಅದರದೇ ಪ್ರಜ್ಞೆ ಇಲ್ಲದೆ ಹೋದ್ರೆ ಅದೆಲ್ಲ ಇದ್ದೇನೋ ಪ್ರಯೋಜನ ಇಲ್ರಿ. ನೋಡ್ರಿ, ಕೋಟ್ಯಂತರ ಆಸ್ತಿ ಇದೆ, ಮನೆ ತುಂಬಾ ಕಾಳಿದಾವೆ, ಆಜ್ಞಾಧಾರಿ ಪುತ್ರ ಸೊಸೆಯಂದರು ಎಲ್ಲರೂ ಇದಾರ್ರಿ. ಆದ್ರೆ ನಿಮಗ ಆಕ್ಸಿಜನ್ ಮ್ಯಾಗ ಇಟ್ಟದ್ದೀರಿ ನೋಡಿ. ಏನು ಮಾಡೋದ್ರಿ? ಮೂಗೊಳಗೆ ನಲಿಗೆ ಹಾಕಿದ್ದಿದೆ, ಏನು ತಿನ್ಲಿಕ್ಕೆ ಒಳಗಿಂದ ಘಮ ಘಮ ವಾಸ ಬರ್ತಾ ಇದ್ದೀರಿ ಅಡಿಗೆ ಮನೆಯಿಂದ. ಏನು ಉಪಯೋಗ ಇದೆ ಹೇಳ್ರಿ? ಎಲ್ಲ ನಿಮ್ಮದೇ ಇದೆ ಏನಿಲ್ರಿ, ಮಾಲೀಕ ನೀವೇ. ಅವರೆಲ್ಲರೂ ಶಾಖಾದಾರ್ರಿ, ಮೂಲ ಮನೆ ಯಜಮಾನ ನೀವು. ಆದರೆ ನಿಮ್ಗೆ ಅದರ ಯಾವುದ್ರ ಯಜಮಾನಿಕೆ ಯಾವುದಕ್ಕೆ ಬಂತದಲ್ರಲ್ಲ. ಹಾಗೆ ಕ್ಷಯೋಕ್ಷಮ ಜ್ಞಾನ ಇದ್ರೂ ಅತೀಂದ್ರಿಯ ಆನಂದದ ಅನುಭೂತಿ ಯಾವನಿಗೆ ಅಂತಃಪುರುಷಾರ್ಥದಿಂದ ಪ್ರಕಟ ಇಲ್ಲವೋ ಅವನಿಗೆ ಆ ಜ್ಞಾನದ ಯಾವ ಪ್ರಯೋಜನ ಇದ್ರೂ ಅಷ್ಟೇ ಇದೆ, ಜ್ಞಾನ ಇಲ್ದಿದ್ರೂ ಅಷ್ಟೇ ಇದೆಯಲ್ಲ. ಏನಿದೆ ಹೇಳಿ? ಆಸ್ತಿ ಇದ್ರೂ ಅಷ್ಟೇ, ಇಲ್ದಿದ್ರ ಅದು ತನಗೆ ಉಪಯೋಗನೇ ಇಲ್ಲರಲ್ಲ. ಕ್ಷಯೋಕ್ಷಮ ಜ್ಞಾನದೊಳಗೆ ಕೂಡ ಸಾಮರ್ಥ್ಯ ಅಷ್ಟೇ ಇದೇನದೆ. ಅವಧಿ ಜ್ಞಾನದ್ದು ಹೇಳಿದಾರಲ್ಲ, 7 ದ್ವೀಪ ಸಮುದ್ರಗಳನ್ನ ತಿಳಿತಿದೆ ವಿಜಯಭಾಯಿ. ಅವಧಿ ಜ್ಞಾನ ಅದರದ ಕ್ಷೇತ್ರ ಉತ್ಕೃಷ್ಟ ಅವಧಿ ಜ್ಞಾನದ 7 ದ್ವೀಪ ಸಮುದ್ರಗಳನ್ನ ತಿಳಿತಿದೆ, ಮತ್ತು ಪರಮಾಣುವನ್ನು ತಿಳಿತಿದೆ. ಆದ್ರೆ ಅಲ್ಲಿ ಆತ್ಮನ ಅನುಭೂತಿ ಇರಬೇಕು, ಹೀಗೆ ನಿಯಮ ಇಲ್ಲ. ಮತ್ತು ಆತ್ಮನ ಅನುಭೂತಿ ಇದ್ದ ನಂತರ ಅದಷ್ಟು ತಿಳಿತಿದೆ, ಇದರದ್ದು ಯಾವ ಮಹಿಮೆ ಇರುವುದಿಲ್ರಿ. ಅದರ ಮಹಿಮೆ ತಗೊಂಡು ಏನು ಮಾಡಿದ್ರೆ? ಕ್ಷಯೋಕ್ಷಮ ಜ್ಞಾನದ ಬಹಳಷ್ಟು ವಿಶೇಷತೆ ಇದೆ ರೀ. ಅದಕ್ಕೆ ಟೋಡರ್ಮಲ್ಜಿ ಈ ನಿಮ್ಮ ಪ್ರಶ್ನೆ ಇಂದು ಉತ್ಪನ್ನ ಆಗೋದಂತ ಹೇಳಿ ಅಂದ ಉತ್ತರ ಬರೆದಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರ? ದೇವಾದಿಕರಲ್ಲಿ ಕ್ಷಯೋಪಶಮಾದಿಗಳು ಅಧಿಕವಿದ್ದರೂ ಸಮ್ಯಕ್ ದರ್ಶನದ ಅಭಾವದೊಳಗ ಆ ಕ್ಷಯೋಕ್ಷಮ ಜ್ಞಾನಕ್ಕೆ ಯಾವುದೇ ಅಧಿಕ ವಿಶೇಷತೆ ಅಥವಾ ಬೆಲೆ ಇಲ್ಲ. भावदेव 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 भावदेवाचे जे सम्यक्त होतं ना ते क्षायिक असणार काय? ಕ್ಷಾಯಿಕ ಸಮ್ಯಕ್ತು ಇದ್ದ ನಂತರ ಆ ಪ್ರಕಾರ ಮರೆತು ಹೋದ್ರು ಅನ್ನುವ ಮಾತು ಇಲ್ಲ, ಬರುವುದಿಲ್ಲ. ಒಂದು ವೇಳೆ ಹಾಗೆ ಇದ್ದರೂ ಅಂಥೇಳಿ ನಾವು ಯಾವುದೋ ಒಂದು ದೃಷ್ಟಿಕೋನದಿಂದ ತಿಳಿದ್ರೂ ಕೂಡ ಏನ್ರಿ, ಅವರು ಮರುಭವದೊಳಗೆ ಮೋಕ್ಷಗಾಮಿ ಜೀವ ಇದ್ದಾರಲ್ಲ, ಯಾವುದೋ ಒಂದು ದೃಷ್ಟಿಕೋನದಿಂದ ಹಾಗೆ ಸತ್ಯ ಇದ್ರೂ ಕೂಡ ಅಥವಾ ನಾವು ತಿಳಿದ್ರೂ ಕೂಡ ಅಷ್ಟೆಲ್ಲ ತಿಳಿಸಿಕೊಡುವುದರ ಉದ್ದೇಶ 7 ಸಾಗರೋಪಮ ವರ್ಷಗಳ ಕಾಲದವರೆಗೆ ಅವರಿಗೆ ವೀತರಾಗತೆ ಅಂದರೆ ಏನ, ದೇವಂದ್ರೆ ಏನ, ನಾನು ಆತ್ಮ ಅಂದರೆ ಏನ, ಇದು ಸ್ಮರಣೆನ ಇರಲಿಲ್ಲ ಅನ್ನುವ ಯಾವ ವಚನ ಇದೆಯಲ್ಲ ಅದರ ತಾತ್ಪರ್ಯ ಇಷ್ಟ ಇದೆ. ಈ ಜೀವ ಅನಾದಿ ಸಂಸ್ಕಾರದಿಂದ ಅವೃತ ಪರಿಣಾಮದೊಳಗೆ ಮೋಸ ಹೋಗುವ ಹಾಗೆ ವ್ರತ ರೂಪದ ಪರಿಣಾಮದೊಳಗೆ ಸಾವಧಾನ ಇರೋದ ಕಠಿಣ ಇದೆ. ಇದೇ ತಾತ್ಪರ್ಯ ತಿಳ್ಕೊ. म्हणजे माझ्या वाचनामध्ये आलेलं आश्रयवधिकरण बनारसीदास नाटक समासामध्ये लोहाराची सांडशीचं उदाहरण दिलं. औपशमिक सम्यक्त्व आणि क्षयोक्षमिक सम्यक्त्व जीव. लोहाराची सांडशी एकदा अग्नीमध्ये एकदा पाण्यामध्ये, एकदा अग्नीमध्ये पाण्यात जाते, तसं एकदा ते मिथ्यात्वात जातात सम्यक्त्वात येतात, परत मिथ्यात्वात जातात सम्यक्त्वात असं. ಆದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಹಾಗಿಲ್ಲ. तसं नव्हतं ते औपशमिक आणि ಕ್ಷಯೋಪಶಮಿಕ. ನೋಡ್ರಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಮಾತನ್ನ ಹೀಗಿದೆ, ಅವನಿಗೆ 7 ಪ್ರಕೃತಿಯ ಕ್ಷಯನ ಆಗಿರ್ತಿದ್ದಿರಲಿಲ್ಲ ಸರ್. ಮಿಥ್ಯಾತ್ವದ 3, ಅನಂತ ಬಂದಿದ್ದು 4. 7 ಕರ್ಮ ಪ್ರಕೃತಿಗಳಿಂದ ಸತ್ತಾನ ಇರುವುದಿಲ್ಲರಿ, ಕ್ಷಯ ಆಗಿ ಹೋಗಿರ್ತಿದ್ದೀರಿ. ಹೀಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದ ನಂತರ ಹಾಗೆ ಅವಸ್ಥೆ ಆಗೋ ಸಾಧ್ಯ ಇಲ್ಲ. ಕ್ಷಯೋಕ್ಷಮ ಸಮ್ಯಕ್ತ್ವ ಅಥವಾ ಉಪಶಮ ಸಮ್ಯಕ್ತ್ವ ಇದ್ದಾಗನ ಹಾಗೆ ಆಗೋ ಸಾಧ್ಯ ಇದೆ. ಇನ್ನು
ಈ ಕ್ಷಾಯಿಕ ಸಮ್ಯಕ್ತ್ವದ ಏನು ಮಾತಿದೆಯಲ್ಲ, ಆ ಕ್ಷಾಯಿಕ ಸಮ್ಯಕ್ತ್ವದ ಆ 7 ಪ್ರಕೃತಿಗಳ ಅಭಾವಪೂರ್ವಕ ಆತ್ಮನ ವಿಸ್ಮರಣೆ ಅವನಿಗೆ ಆಗೋದು ಸಾಧ್ಯನೇ ಇಲ್ರಿ. ಪರಪದಾರ್ಥದೊಳಗ ಅಭೇದ ಬುದ್ಧಿ, ಭೋಗದೊಳಗ ಇಷ್ಟ ಬುದ್ಧಿ ಅವನದು ಇರೋದನ್ನ ಸಾಧ್ಯ. ನಮ್ಮದೊಂದಿಷ್ಟು ಬುದ್ಧಿ ಧರ್ಮದಲ್ಲಿ ಪ್ರಗಲ್ಭ ಆಗ್ತಾ ಇದೆ. ನಮ್ಮ ಕಾರ್ಯ ಬೇಕಾಗಿದೆ. ನಿಮ್ಮ ಆ ಬುದ್ಧಿ ಏನು ಪ್ರಗಲ್ಭ ಆಗ್ತಾ ಇದೆಯಲ್ಲ, ಆ ಬುದ್ಧಿಗೆ ನಿಮ್ಮ ಸ್ವಭಾವದ ಉಪಲಬ್ಧಿ ಆಯಿತು ಅಂತಂದ್ರೆ ಅದು ಆ ವೀತರಾಗಿ ಸಂತರ ಉಪಕಾರವನ್ನು ಕಳೆದ ಹಾಗೆ ಇದೆ. ನಂದಂತೂ ಯಾವ ಉಪಕಾರ ಇಲ್ಲ. ನಿಜವಾಗಿ ನನ್ನ ಕಾರ್ಯ ಇಲ್ಲಿ ತಮ್ಮಗಳಿಗಿಂತ ಕೂಡ ಅಧಿಕ ಆಗ್ತಿದೆ. ಬಬಿತಾ ಮೊನ್ನೆ ಹೇಳಿದಳು, ಎಷ್ಟು ಲಕ್ಷ ಕೊಟ್ಟು ಕೇಳಲಿಕ್ಕೆ ಕೂತಿರ್ತೇವೆ, ಒಂದೊಂದ್ಸಲ ಉಪಯೋಗ ಎಲ್ಲೆಲ್ಲೂ ಹೋಗ್ತೀವಿ. ಆ ವೇಳೆದೊಳಗೆ ನಾನು ಹೇಳು, ನನ್ನ ಉಪಯೋಗ ಬಬಿತಾ ಅಲ್ಲಿ ಕೂತಿರುವವರೆಗೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ, ಸ್ವಲ್ಪ ಕೂಡ ಹೋಗೋದಿಲ್ಲ. ಇಲ್ಲಿ ಜನವಾಣಿ ಪ್ರಮಾಣ ಇದೆ. ನಿಮ್ಮಗಳಿಗೆ ಸತ್ಯ ಹೇಳುವುದರಿಂದ ನನಗೆ ಯಾವ ಪ್ರಕಾರದ ಲಾಭಾನಿ ಇಲ್ಲ. ಆದರೆ ಜನವಾಣಿ ಇದೇನಿದೆಯಲ್ಲ, ಇದು ಅಗ್ನಿ ಇದ್ದ ಹಾಗೆ ಇದೆ. ನಾನು ಅಸತ್ಯ ಹೇಳಿದ್ನು ಅಂತಂದ್ರೆ ನನ್ನನ್ನು ಅದ ಭಸ್ಮನ ಮಾಡಿಬಿಡೋದು. ಇದರೊಳಗೆ ಅಸತ್ಯ ಹೇಳುವ ಮಾತಿಲ್ಲ, ಆದ್ರೆ ಇದರೊಳಗೆ ನನ್ನ ದೊಡ್ಡ ಸ್ಥಾನ ಏನಿಲ್ಲ. ಜಿನವಾಣಿದ್ದನ ಮಹಿಮೆ ಇದೆ ಅಷ್ಟೆ. ನನ್ನ ದೊಡ್ಡ ಸ್ಥಾನ ಏನಿಲ್ಲ. ಉಪಯೋಗವನ್ನ ನಾನು ಸ್ಥಿರ ಮಾಡ್ತೇನೋ ಹೀಗೆ ನನ್ನ ಕೈಯೊಳಗೆ ಏನೂ ಇಲ್ಲ. ಆದ್ರೆ ಜಿನವಾಣಿಗೆನ ಎಷ್ಟು ಆಕರ್ಷಿತ, ಅರ್ಥಾತ್ ಅಷ್ಟು ಆಕರ್ಷಣೀಯ ಇದ್ದೀರಿ ಜಿನವಾಣಿ. ನನಗೆ ಇಲ್ಲಿ ಕೂತಿರೋ ವೇಳೆದೊಳಗೆ ಅಷ್ಟು ಆಕರ್ಷಣೀಯ ಇದ್ದೀರಿ. ಅದನ್ನು ತಾವು ವಿಚಾರ ಮಾಡಿ ನಂಬರಿ, ಹಾಗೆ ನಂಬೋ ಮಾತಿಲ್ಲ. उपकार ಅಂತೂ ನಿಜ लवकर निघतो. जिनवाणीच्या आकर्षणानेच इकडे येतो ना. ಹೌದ್ರಿ ಅಂತ ಹೇಳ್ತೇನ್ರಿ. ನೋಡ್ರಿ, ಅನೇಕ ಪ್ರಕಾರದ ಸುಖ ಸುವಿಧೆಗಳನ್ನ ನೀವು ಬಿಟ್ಟು ಬಂದಿದ್ದೀರಿ, ಹೌದೇನಿಲ್ರಿ? ಭಲೆ 1 ತಾಸು 1.5 ತಾಸು ಸಲುವಾಗಿರಲಿ ಅನೇಕ ಪ್ರಕಾರದ ಅನುಕೂಲತೆಯನ್ನ ಬಿಟ್ಟ ಇಲ್ಲಿ ಒಂದು ಏಕಾಸನದೊಳಗೆ ಕೂಡುವುದಿದೆ. ಇದು ಕಷ್ಟದನ್ನ ಮಾತಿದ್ದೀರಿ ನಿಜವಾಗಿ. ಅದು ಎಲ್ಲ ಸುಲಭ ಇದೆ ರೀ. ಅದನ್ನು ಬಿಟ್ಟು ಬಂದಿದ್ದೀರಿ ಅಂದಮೇಲೆ ಜಿನವಾಣಿದ್ದನ ಮಹಿಮೆ ಇದೆ, ಜಿನವಾಣಿದ್ದ ಮಹಿಮೆ ಇದೆ. ಮತ್ತು ಆ ಕೂಡುವಿಕೆಯೊಳಗ ಯಾವುದೇ ಪ್ರಕಾರದಿಂದ ಅದರ ದೃಷ್ಟಿಯಿಂದ ನೋಡಿದರೆ ಕಷ್ಟ ಇದ್ರೂ ಕೂಡ ಇದನ್ನು ಎದುರಿಗೆ ನೋಡಿದ ನಂತರ ಯಾವ ಕಷ್ಟನೂ ಇಲ್ಲ, ಆನಂದಮಯ ಇದೆ. ಹೌದೇನಿಲ್ರಿ? ಇಲ್ಲಾಂದ್ರೆ 80 ವರ್ಷದವ್ರು ಹೀಗೆ ಯಾತಕ್ಕೆ ಅಟ್ಟ ಹತ್ಕೊಂಡು ಬರೋದು ಹೇಳ್ರಿ? ಮನೆಯಲ್ಲೇನು ಜಾಗಿಲ್ಲ, ಹೀಗಿಲ್ಲ. ಮೊನ್ನೆ ಹೇಳಿತ್ರಿ ರವಿವಾರ ದಿವಸ ಮನೆಯೊಳಗಿರೋರನ್ನ ನಿಮ್ಮನ್ನೆಲ್ಲ ಹೊರಗೆ ಹಾಕ್ತಾ ಇದ್ದಾರು, ಅದಕ್ಕೆ 1 ತಾಸು ಇರಲಿ ಅಂತ ಹೇಳಿ ಬರ್ತೀರಿ, ಹೀಗೇನು ಮಾತಿಲ್ಲ. ಆದ್ರೂ ಕೂಡ ಬರ್ತೀರಿ ಅಂದಮೇಲೆ ಕೇವಲ ನಿಮ್ಮ ವಿಭಾವಗಳಿಂದ ನಿವೃತ್ತಿ ನೀವು ಮಾಡ್ಕೊಳ್ಳೋದು ಇಲ್ಲಿ ಸಾಧ್ಯ ಇದೆ ಅಂತ ಹೇಳಿ ಬರ್ತೀರಿ. ನೀವು ಯಾರ ಸಲುವಾಗಿನೂ ಬರೋದಿಲ್ಲ. ನಿಮ್ಮ ವಿಭಾವದಿಂದ ನಿನ್ನೊಂದು ಮಾತು ಹೇಳಿದರು, ಎಲ್ಲಿ ಹೆಲ್ಮೆಟ್ ಹಾಕೊಂಡು ಹೊರಗೆಲ್ಲ ತಿರುಗಾಡ್ತಾನೆ, ಅವಾಗ ಏನೂ ಅನ್ಸೋದಿಲ್ಲ. ಮನೆಗೆ ಬಂದ ಮೇಲೆ ಅಂದ್ರನೇ ಇಲ್ಲಿ ನಿಶ್ಚಿತ ಆಗ್ತಿದೆ. ಯೋಗಿಂದು ದೇವರ ವಚನ, ಆಚಾರ್ಯರ ವಚನ ತಗೊಳ್ಳೋದ್ರಿ ಅಲ್ಲಿ ಆಧಾರ. ಯೋಗಿಂದು ದೇವ ಏನು ಹೇಳಿದ್ರು? ನರಕ ಸಮಗ್ರವಾಸ ಅಂತ ಹೇಳಿ ಹೇಳಿದ್ರಲ್ಲ, ಹೌದಲ್ಲ, ನನಗೆ ಹೀಗಾಗುವುದರಿಂದ ಇಲ್ಲಿ ಬಂದು ತ್ರಾಸ. ಇನ್ನೊಂದು ಮಾತು ಹೇಳಬಹುದಾಗಿತ್ತು, ಹೇಳಲಿಕ್ಕೆ ಯಾವ ಪ್ರಕಾರದ ತೊಂದರೆ ಇಲ್ಲ. ಮನೆಗೆ ಬರ್ತಾ ಇದ್ದ ಹಾಗೆ ಎದೆ ಹಿಡಿದು ದಬ್ಬಿದ ಹಾಗೆ ಆಗ್ತಿದೆ ಅಂಥೇಳಿ ಒಬ್ಬರು ಹೇಳಿದ್ದಾರೆ. ಮನೆ ಗೇಟ್ ತೆಗಿತಾ ಇದ್ದ ಹಾಗೆ ಎದೆ ಹಿಡಿದು ದಬ್ಬಿದ ಹಾಗೆ, ನೂಕಿದ ಹಾಗೆ ಅನ್ನಿಸ್ತಿದೆ. ಹಾಗಾದ್ರೆ ಆ ಭಾವ ನೋಡ್ರಿ, ಪ್ರತಿಯೊಬ್ಬರಿಗೆ ಸಂಸಾರದಲ್ಲಿ ಅಥವಾ ಈ ಗೃಹಸ್ಥಾವಸ್ಥೆಯಲ್ಲಿ ಅನೇಕ 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 ವರ್ಷಗಳನ್ನು ತೆಗೆದ ನಂತರ ಬರುವಂಥ ಅನುಭವವೇ ಆಗಿದೆ. ನಿಜವಾಗಿ ಬರುವಂಥ ಅನುಭವವೇ ಆಗಿದೆ. ಆದ್ರೆ ಬಂದು ಕುಂತ್ರೆ ಇಡೀ ದಿವಸ ಎಲ್ಲ ನೆಮ್ಮದಿದೆ. ಅದಂತೂ ಐತೆ ನೋಡ್ರಿ. ಅಷ್ಟೇ ಧಡುತಿ ಮೌಶಿನ ಹೇಳ್ತಿದ್ದಾರ್ರಿ, 7:30 ಆಯ್ತು ಅಂತಂದ್ರ ಬಾಬಾರೇ ಮನ್ಯಾಗ ಕುಂಡ್ರಲಿಕ್ಕೆ ಆಗೋದಿಲ್ಲ, ಪಂಚಾಸಿಕಾಯಿ ಪರಿಮಳ ನಡೀತಿಂತ ನೋಡ್ರಿ. ಅವಾಗ ಅವ್ರು ಹೇಳ ಅಂದ್ರೆ ಇವೆಲ್ಲ ನೆನಪು ಮಾಡ್ಕೊಂಡ್ರ, ಪ್ರತ್ಯಕ್ಷದ ನಮ್ಮ ಅಂತರಂಗದ ನೋಡ್ಕೊಂಡ್ರ ನಮಗೆ ಇಲ್ಲಿ ಸ್ಪಷ್ಟ ಆಗ್ತಿದೆ, ಈ ಸಂಸಾರ ಅಸಾರಿದೆ, ದುಃಖದ ಭಟ್ಟಿ ಇದೆ. ಮತ್ತು ಈ ಜನವಾಣಿ ಸುಖದ ಸಾಗರದ ಕಡೆಗೆ, ಸುಗಂಧಮಯ ಆನಂದದ ಕಡೆಗೆ, ನಿರಾಕುಲ ಆನಂದದ ಕಡೆಗೆ ಅತ್ಯಂತ ಆದರದಿಂದ ಕರೆದುಕೊಂಡು ಹೋಗುವಂಥದ್ದು ಒಂದು ಸನ್ನಿವೇಶ.
ನಮ್ಮ ಮನೆಗಳದ್ದು ಮತ್ತೆ ಇಲ್ಲಿ ಕೆಳಗಿನ ವ್ಯತ್ಯಾಸ ಭಾಳ ಇದೆ, ಐತೇನಿಲ್ಲ ಭಯಂಕರ ಇದೆ. ನನ್ನ ಮಗಳು ನೀನು ಒಂದು 2 ಮಿನಿಟ್ ಅಷ್ಟ ಕುಂತಿರ್ತಿರ್ಲೆ ಅವ್ಳು ಹೇಳು ಎಷ್ಟು ಶಾಂತಿ ಐತಿ, ಎಷ್ಟು ನೆಮ್ಮದಿ ಅನಿಸ್ತೈತಿ ಅಮ್ಮ ತಾಯಿ ಮನೆಗೆ ಹೋಗ್ತೀನಿ. ನೋಡಮ್ಮ, ಎಂದ ನಾವು ಈ ಮನೆ ತಗೊಂಡಿದ್ದೆವು ಅಂದಿಂದು ಜಿನವಾಣಿದ ಕಾರ್ಯ ನಡೆದಿತ್ತಿದೆಯಲ್ಲ, ಇಲ್ಲಿ ಜಿನವಾಣಿದ ಕಾರ್ಯ ನಡೆದಿತ್ತಿದೆ. ಜಡ ಪರಮಾಣುಗಳ ಆ ಪ್ರಕಾರ ಆದದ್ದು ಇದ್ದಾವೆ. ಅದರ ಸಲುವಾಗಿ ನವದೇವತ ಜಿನ ಚೈತ್ಯಾಲಯ ಹೇಳ್ತಾರಲ್ಲ, ಆ ಚೈತ್ಯಾಲಯ ಕೂಡ ನೀ ಜಿನ ಚೈತ್ಯದ ಕಡೆಗೆ ನೋಡದೇ ಇದ್ರೂ ಚೈತ್ಯಾಲಯದೊಳಗೆ ಹೋದ ನಂತರ ಕೂಡ ನೀನು ಧರ್ಮಾಯತನದೊಳಗೆ ಹೋಗುದು. ಇದು ಧರ್ಮಾಯತ ಒಂದು ಅರ್ಥದ ಪೂರ್ತಿ ಧರ್ಮಾಯತನೇ ಇದೆ. ಅದರಿ ಪೂರ ನಿಮ್ಮ ಮನೆಗೆ ನನ್ನ ಮನೆಗೆ ವ್ಯತ್ಯಾಸ ಇದೆ. ಇನ್ನು ನನ್ನ ಮನೆಗೆ ಮತ್ತು ಈ ಮೇಲಿನ ವಾಗ್ದೇವಿ ವಿಭವ ಭವನಕ್ಕ ವ್ಯತ್ಯಾಸ ಇದೆ. ನಿರಂತರ ಇಲ್ಲಿ ಏನು ನಡೀತಿದೆ, ಇಲ್ಲಿ ಯಾವ ಪಾಪದ ಮಾತು ನಡೆಯೋದಿಲ್ರಿ. ಬಹಳ ಅಂದ್ರೆ ಇಲ್ಲಿಂದ ಬಾಗಿಲ ಹತ್ರ ಹೋಗುವಳು ನಿನ್ನ ಯಾಕೆ ಬರಲಾಗಿದ್ದಿ ಇಷ್ಟು ಮಾತು ಬರಬಹುದ್ರಿ, ಹೌದೇನಿಲ್ರಿ? ಬೇರೆ ಏನು ಬರುವುದಿಲ್ಲ. ಹಾಗಾದ್ರೆ ಇಲ್ಲಿ ಧ್ವನಿ ತರಂಗ ಪುದ್ಗಲ ಪರಮಾಣುಗಳ ಮೇಲೆ ಯಾವುದೇ ಸಂಸ್ಕಾರ ಇದೆ ಅದರದ ಪ್ರಭಾವ ಜೀವದ ಮೇಲೆ ಆಗೋದಲ್ಲ. ಅದರ ಸಲುವಾಗಿ ನಮ್ಮ ಮನೆ ಬಿಟ್ಟು ಬರೋದು ಅವಶ್ಯಕತೆ ಇದೆ. ಮನೆಯಲ್ಲಿ ಕೂತನ ಅದು ಯೂಟ್ಯೂಬ್ ಮೇಲೆ ಕೇಳ್ತೇನೋ ಆ ಟ್ಯೂಬ್ ಮೇಲೆ ಕೇಳ್ತೇನೋ ಅಂತಂದ್ರೆ ಅದು ಅಲ್ರಿ, ಬರೋದಿಲ್ರಿ, ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ಭಾವ ಬರಲಿಕ್ಕೆ ಇದು ಬರೇ ನಿಮಿತ್ತ ಇದೆ. ಆದ್ರೆ ನನ್ನದೇ ಆದಂಥ ಸಂಸಾರ ಶರೀರ ಭೋಗ ಭಾವದ ನಿವೃತ್ತಿಯ ನಿರ್ಣಯ ಇದೆಯಲ್ಲ, ಅದು ಮೂಲ ಈ ಭಾವಗಳಿಗೆ ಕಾರಣ. ನನ್ನ ಮಗಳು ಅಂತ ಇರ್ತಾರೆ ವಾಟ್ಸಪ್ಪಲ್ಲಿ ಕೇಳ್ತಾರೆ ಪ್ರವಚನ. ನೀವು ಬೆಳಗಾವ ಜನಗಳು ಹೋಗ್ತಿಲ್ಲ ದಿನ ಪ್ರವಚನಕ್ಕೆ ಎಷ್ಟು ಪುಣ್ಯ ಹೋಗ್ತಾರೆ ನೀವು ಅಂತ. ಅದು ದೂರ ಇದ್ದವ್ರು ಅಂತಾರಪ್ಪ, ದೂರಿದ್ದವ್ರಿಗೆ ಅಷ್ಟೇ ದೂರ ಇದ್ದವ್ರು ಅಂತಾರೆ. ನನಗೆ ಸ್ವಲ್ಪ ದಿವಸದಿಂದ ಅನ್ನಿಸ್ತಿದೆ. ಆದ್ರೂ ಇಷ್ಟು ಜೀವಗಳಿಂದ ನಿಮಗಂತೂ ಐತನಲ್ಲ, ನಿಜವಾಗಿ ನನ್ನ ಮೇಲೆ ಉಪಕಾರ ಐತೆ. ಈಗ ಸ್ವಲ್ಪ ನೋಡಿ ನೋಡಿ ಬೇಸರ ಆಗ್ತಿಲ್ಲ. ಹಂಗ ಇದು ವಾಟ್ಸಪ್ನಾಗ ಕೇಳೋ ಬೇಸರ ಆಗೋದಿಲ್ಲ. ಈ ಭಾವ ಈ ಭಾವ ಬರೋದಿಲ್ಲ, ನಿವೃತ್ತಿಮಯ ಭಾವ ಬೇಕ್ರಿ. ಅದು